ನಿಧಾನವಾಗಿ ವಾಕ್ ಸ್ಟೈಲ್ ಕಂಪ್ಲೀಟಾಗಿ ಚೇಂಜ್ ಆಗೋಯಿತು. ಏನು ಹ್ಯಾಂಡಿಕ್ಯಾಪ್ಟ್ ಎಲ್ಲ ಇದ್ದಾಗ ಆಗ್ತಾರಲ್ಲ ಆ ಥರ ಕಂಪ್ಲೀಟಾಗಿ ವಾಕ್ ಸ್ಟೈಲ್ ಚೇಂಜ್ ಆಗೋಯಿತು. ಸರಿಂದ ಬ್ಯಾಂಗ್ಳೂರಲ್ಲಿ ಇರುವಂಥ ಬಿಗ್ ಎಲ್ಲ ಹಾಸ್ಪಿಟ್ಲಲ್ಲೂ ಚೆಕ್ ಮಾಡಿಸಿದ್ವಿ. ಆಮೇಲೆ MRI ಸ್ಕ್ಯಾನಿಂಗ್ ಎಲ್ಲ ಒಂದು 2-3 ಟೈಮ್ಸ್ ಮಾಡಿಸಿದ್ವಿ. ಎಲ್ಲೂ ಏನೂ ಡಯಾಗ್ನೋಸ್ ಆಗಿಲ್ಲ. ಫೈನಲ್ ಆಗಿ ಇನ್ನೇನು ಲಾಸ್ಟ್ ಮೂಮೆಂಟ್ ಹೇಗಾಗಿತ್ತು ಅಂದರೆ ವೀಲ್ ಚೇರೇ ಇತ್ತು ಸರ್. 6 ವರ್ಷದಿಂದ ಕಂಪ್ಲೀಟಾಗಿ ವಾಕ್ ಸ್ಟೈಲ್ ಇಲ್ಲ, ಏನೂ ಇಲ್ಲ. ಲಾಸ್ಟ್ ಒಂದು 2-3 ಮಂತ್ಸ್ ಅಂತೂ ಕಂಪ್ಲೀಟ್ ಬೆಡ್ ಸಿಕ್ ಥರ ಆಗೋಗಿತ್ತು. ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ಕೇರ್ ಮಾಡಿದರು, ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿತ್ತು. ಆ 20 ಡೇಸ್ ಆದಮೇಲೆ ಮನೆಗೆ ಹೋಗಿ ಒಂದು 15 ಡೇಸ್ಗೆ ರಿಕವರ್ ಆಗಿ ಸ್ಟಾರ್ಟ್ ಆಯಿತು. ಕಂಪ್ಲೀಟಾಗಿ ಹೇಗಿತ್ತು ಬಿಫೋರ್ ನಂದು 6 ವರ್ಷಕ್ಕಿಂತ ಮೊದಲು ಲೈಫು ಅದೇ ರೀತಿ ಆಫ್ಟರ್ 20 ಡೇಸ್ಗೆ ಮತ್ತೆ ಸರಿ ಆಗ್ತಾ ಬಂತು. ಕೈಗಳು ಮೂವ್ಮೆಂಟ್ ಮಾಡೋಕ್ಕಾಗ್ತಿರಲಿಲ್ಲ. ಕಾಲು ಎತ್ತಿಡಬೇಕಂದ್ರೆ ಜಸ್ಟ್ ಇಲ್ಲಿಂದ ನಾನು ಅಲ್ಲಿಗೆ ಹೋಗ್ಬೇಕಂದ್ರೆ 10 ಮಿನಿಟ್ಸ್ ಬೇಕು. ನಂಗೆ ಏನಕ್ಕಂದರೆ ಹೊರಡೋಕ್ಕೆ ಬರ್ತಾ ಇರಲಿಲ್ಲ ಸರ್. ಮಲಗೋದಕ್ಕೂ ಕಷ್ಟ, ಎದ್ದೇಳೋಕ್ಕೂ ಕಷ್ಟ, ಜೊತೆಗೆ ಟರ್ನ್ ಆಗಬೇಕು ಅಂದರೆ ಸ್ಟ್ರೈಟ್ ಮಲಗಿದ್ರೆ ಬಾಡಿ ಎಲ್ಲ ಪೇನ್ ಇರ್ತಿತ್ತು. ಸೊ ಲೆಫ್ಟ್ ಟರ್ನ್ ಆಗಬೇಕಿತ್ತು. ನಾನು ಯಾವಾಗಲೂ ಮಲಗಬೇಕಾದ್ರೆ ನನಗೇನಿಲ್ಲ ಅಂದರೂ 25 ಮಿನಿಟ್ಸ್ ಬೇಕಾಗಿತ್ತು ಸರ್. ಸ್ನೇಹಿತರೆ ನಮಸ್ಕಾರ. ಒಂದು ಪ್ರಾಕ್ಸಿಮಲ್ ಮೈಲೋಪತಿ ಅಂತ ಒಂದು ಕೇಸು, ಅಲಾಂಗ್ ವಿತ್ ಲಂಬಾರ್ ಸ್ಪಾಂಡಿಲೋಸಿಸು. ಅವ್ರ ಹೆಸರು ಬಂದು ರಾಜೇಶ್ವರಿ ಹಿರೇಮಠ ಅಂತ, ಹುಬ್ಳಿಯಿಂದ. ವಯಸ್ಸು 35, 35. ಸೊ ಅವ್ರು ನೋಡಿ ನಮಗೆ ಆಶ್ಚರ್ಯವಾಗ್ತಾ ಇದೆ, ಯಾಕಂದರೆ ಎಕ್ಸಲೆಂಟ್ ಇಂಪ್ರೂವ್ಮೆಂಟು. ಸ್ಟಾರ್ಟಿಂಗ್ ಬಂದಿರೋದಕ್ಕೂ ವೀಲ್ ಚೇರಲ್ಲಿ ಬಂದು ನಡೆಯೋಕ್ಕಾಗ್ತಿರೋ ಥರ 6 ವರ್ಷದಿಂದ ಅನುಭವಿಸಿರ್ತಕ್ಕಂಥ ಕಾಯಿಲೆ. ಇವತ್ತು ಅವ್ರು ಬಂದಿದ್ದಾರೆ, ಅವರ ಬ್ರದರ್ಗೆ ಇವರಿಗೆ ತೋರ್ಸಕ್ಕೆ ಬಂದಿದ್ದಾರೆ. ಸೊ ಇವತ್ತು ಅವ್ರದ ಕಂಡೀಷನ್ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ನೋಡೋಣ. ನಮಸ್ಕಾರ. ನಮಸ್ತೆ ಸರ್. ನನಗೆ 6 ವರ್ಷದಿಂದನೂ ಪ್ರಾಬ್ಲಮ್ ಇತ್ತು ಸರ್. ಸಡನ್ನಾಗಿ ಸ್ವಲ್ಪ ನಡೆಯುವಾಗೆಲ್ಲ ಪೇಯ್ನ್ ಬರ್ತಾಯಿತ್ತು. ಆಮೇಲೆ ಕೆಳಗೆ ಫ್ಲೋರ್ ಮೇಲೆ ಕೂತ್ಕೊಳ್ಳೋಕ್ಕೆಲ್ಲ ಕಷ್ಟ ಆಗ್ತಾಯಿತ್ತು. ನಾವು ಸಿಂಪಲ್ಲಾಗಿ ತೊಗೊಂಡ್ವಿ, ಪೇಯ್ನ್ ಕಿಲ್ಲರ್ ಮೆಡಿಸಿನ್ ಎಲ್ಲ ತೊಗೊಂಡ್ವಿ, ಬಟ್ ಹೋಗಿಲ್ಲ. ನಿಧಾನವಾಗಿ ವಾಕ್ ಸ್ಟೈಲ್ ಕಂಪ್ಲೀಟಾಗಿ ಚೇಂಜ್ ಆಗೋಯಿತು. ಏನು ಹ್ಯಾಂಡಿಕ್ಯಾಪ್ಟ್ ಎಲ್ಲ ಇದ್ದಾಗ ಆಗ್ತಾರಲ್ಲ ಆ ಥರ ಕಂಪ್ಲೀಟಾಗಿ ವಾಕ್ ಸ್ಟೈಲ್ ಚೇಂಜ್ ಆಗೋಯಿತು. ಸರಿಂದ ಬ್ಯಾಂಗ್ಳೂರಲ್ಲಿ ಇರುವಂಥ ಬಿಗ್ ಎಲ್ಲ ಹಾಸ್ಪಿಟ್ಲಲ್ಲೂ ಚೆಕ್ ಮಾಡಿಸಿದ್ವಿ. ಆಮೇಲೆ MRI ಸ್ಕ್ಯಾನಿಂಗ್ ಎಲ್ಲ ಒಂದು 2-3 ಟೈಮ್ಸ್ ಮಾಡಿಸಿದ್ವಿ. ಎಲ್ಲೂ ಏನೂ ಡಯಾಗ್ನೋಸ್ ಆಗಿಲ್ಲ. ಏನು ಆಗಿದೆ ಅಂತಲೇ ಕಂಡುಹಿಡಿಯೋಕ್ಕಾಗಿಲ್ಲ ಯಾರಿಗೂ. ಮೆಡಿಸನ್ ಎಲ್ಲ ಕೊಟ್ಟರು, ಅದು ಯಾವುದರಿಂದನೂ ಕ್ಯೂರ್ ಆಗಿಲ್ಲ. ಫೈನಲ್ ಆಗಿ ಇನ್ನೇನು ಲಾಸ್ಟ್ ಮೂಮೆಂಟ್ ಹೇಗಾಗಿತ್ತು ಅಂದರೆ ವೀಲ್ ಚೇರೇ ಇತ್ತು ಸರ್. 6 ವರ್ಷದಿಂದ ಕಂಪ್ಲೀಟಾಗಿ ವಾಕ್ ಸ್ಟೈಲ್ ಇಲ್ಲ, ಏನೂ ಇಲ್ಲ. ಲಾಸ್ಟ್ ಒಂದು 2-3 ಮಂತ್ಸ್ ಅಂತೂ ಕಂಪ್ಲೀಟ್ ಬೆಡ್ ಸಿಕ್ ಥರ ಆಗೋಗಿತ್ತು. ಏನೂ ಈ ಥರ ಹ್ಯಾಂಡ್ ಕೂಡ ಮೇಲೆ ಮಾಡೋಕ್ಕಾಗ್ತಿರಲಿಲ್ಲ, ತಲೆ ಬಾಚ್ಕೊಳ್ಳೋಕ್ಕಾಗ್ತಿರಲಿಲ್ಲ, ಬಟ್ಟೆನೂ ಹಾಕೋದಕ್ಕಾಗ್ತಿರಲಿಲ್ಲ. ಫ್ರೀ ಆಗಿರೋ ಬಟ್ಟೆಗಳಿದ್ದರೆ ಮಾತ್ರ ಹೆಲ್ಪ್ ತೊಗೊಂಡು ಹಾಕೋಬೇಕಿತ್ತು. ಆ ಥರ ಫೈನಲ್ ಕಂಡೀಷನ್ ಹಂಗೆ ರೀಚ್ ಆಗಿತ್ತು. ಎಲ್ಲೂ ನಿಮ್ಮದು ಯೂಟ್ಯೂಬಲ್ಲಿ ನಮಗೆ ಲಾಸ್ಟ್ ಮೂಮೆಂಟ್ಸ್ ಇನ್ನೇನು ಎಲ್ಲೂ ಹೋಗಬೇಕು ಅಂತ ಗೊತ್ತಾಗದೇ ಇರುವಾಗ ಯೂಟ್ಯೂಬಲ್ಲಿ ನಿಮ್ಮ ವಿಡಿಯೋ ಸಿಕ್ತು. ಅದು ನಮ್ಮ ಬ್ಯಾಂಗ್ಳೂರಲ್ಲೇ ಇದೆ ಅಲ್ವಾ, ಕರ್ನಾಟಕದಲ್ಲೇ. ಈ ಥರ ವಿಡಿಯೋಸ್ ಕೆಲವೊಂದು ಔಟ್ ಆಫ್ ಸ್ಟೇಟಲ್ಲಿ ನೋಡಿದ್ವಿ ನಾವು. ಸಡನ್ನಾಗಿ ಕರ್ನಾಟಕದಲ್ಲಿ, ಅದು ಬ್ಯಾಂಗ್ಳೂರಲ್ಲಿ ಇದೆ ಅಂದ ತಕ್ಷಣ ಫುಲ್ ಖುಷಿ ಆಯಿತು. ಹುಬ್ಳಿಯಿಂದ ಅವತ್ತೇ ನೈಟ್ ಬಂದ್ವಿ ನಾವು. ನಿಮಗೆ ಮೆಸೇಜ್ ಮಾಡಿದ್ವಿ. ಸರ್ ತುಂಬ ಚೆನ್ನಾಗಿ ನಮಗೆ ಕೋಆಪ್ರೇಟ್ ಮಾಡಿದರು. ಅಪಾಯಿಂಟ್ಮೆಂಟ್ ಸಿಕ್ಕಿದ್ದಿರಲಿಲ್ಲ ಆ ದಿನ. ಆದರೂ ಸರ್ ಎಮರ್ಜೆನ್ಸಿ ಅಂದ ತಕ್ಷಣ ಬರೋದಕ್ಕೆ ಹೇಳಿದ್ರು ನಿಮ್ಮ ಕಡೆಯಿಂದ. ಸರಿ ಅಂತ ಬಂದ್ವಿ. ಅವತ್ತು ನಾರ್ಮಲ್ ಇಂಜೆಕ್ಷನ್ ಮತ್ತೆಲ್ಲ ಚೆಕಪ್ ಆಯಿತು. ಅವತ್ತೇ ಸರ್ ಕಂಡುಹಿಡಿದ್ರು. ಬೇರೆ ಡಾಕ್ಟ್ರು ಕೂಡ ಇದ್ರು ಅವತ್ತು. ಏನಾಗಿದೆ ಅಂದ್ಬಿಟ್ಟು ಹೇಳಿದರು. ಬ್ಯಾಕ್ ಪೇಯ್ನ್ ಇದ್ದಿದ್ದರಿಂದ ಅಲ್ಲೇನೋ ಪ್ರಾಬ್ಲಮ್ ಇದ್ದಿದ್ದನ್ನ ಕಂಡುಹಿಡಿದು ಅದಕ್ಕೆ ಏನು ಬೇಕಾಗಿತ್ತು ಟ್ರೀಟ್ಮೆಂಟ್ ಎಲ್ಲ ಅವತ್ತೇ ಕೊಟ್ಟರು. ಅದಾದಮೇಲೆ 20 ಡೇಸ್ ಗ್ಯಾಪ್ ಆಗೋಯ್ತಲ್ಲ. ಆ್ಯಕ್ಚುಲಿ ಕೆಲವೊಂದು ವಿಡಿಯೋಸಲ್ಲಿ ನಾನು ನೋಡಿದ್ದೆ ಸರ್, ನಿಮ್ಮದೇ ವಿಡಿಯೋಸಲ್ಲಿ ಎಲ್ರಿಗೂ ಒಂದೇ ಇಂಜೆಕ್ಷನ್ಗೆ ಆರಾಮಾಗಿ ಹೋಗಿತ್ತು. ನನಗೂ ಅದೇ ರೀತಿ ಆಗ್ಬೋದಾ ಅಥವಾ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು, ಸ್ವಲ್ಪ ಇರಲಿಲ್ಲ. ನೆಕ್ಸ್ಟ್ 20 ಡೇಸ್ ಆ ಗ್ಯಾಪಲ್ಲಿ ನಾನು ಆರಾಮಾಗುತ್ತೆ ಅಂದ್ಕೊಂಡೆ, ಬಟ್ ನನಗೆ ಜಾಸ್ತಿ ಆಗೋಯಿತು ಆ 20 ಡೇಸಲ್ಲಿ. ಸೊ ಯಾರು ಹೆದರ್ಕೊಳ್ಳೋಕೆ ಹೋಗಬೇಡಿ. ಏನಾದರೂ ಆ ಥರ ನಿಮಗೆ 20 ಡೇಸಲ್ಲೇ ಜಾಸ್ತಿ ಆಗೋದ್ರೆ ಒಳಗಡೆ ಇರೋ ಪ್ರಾಬ್ಲಮ್ಸ್ ಎಲ್ಲ ಹೊರಗೆ ಬರ್ತಿದೆ ಅಂತ ನಾವು ಪಾಸಿಟಿವ್ ಆಗಿ ತೊಗೊಂಡ್ವಿ. ಆಮೇಲೆ 20 ಡೇಸ್ಗೂ ಮೊದಲೇ ನಿಮಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ವಿ. ನೀವು ಬರೋದಕ್ಕೆ ಹೇಳಿದ್ರಿ. ಬಂದು ಚೆಕ್ ಮಾಡಿದಾಗ ಅಡ್ಮಿಟ್ ಆಗೋಕ್ಕೆ ನಮಗೆ ಸಜೆಸ್ಟ್ ಮಾಡಿದ್ರಿ ಸರ್. ಆವಾಗ ಒಂದು 8 ಡೇಸ್ ತೊಗೊಳ್ತು ಕಂಪ್ಲೀಟಾಗಿ. ಇಲ್ಲಿ ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ಕೇರ್ ಮಾಡಿದರು, ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿತ್ತು. ಆ 20 ಡೇಸ್ ಆದಮೇಲೆ ಮನೆಗೆ ಹೋಗಿ ಒಂದು 15 ಡೇಸ್ಗೆ ರಿಕವರ್ ಆಗಿ ಸ್ಟಾರ್ಟ್ ಆಯಿತು. ಕಂಪ್ಲೀಟಾಗಿ ಹೇಗಿತ್ತು ಬಿಫೋರ್ ನಂದು 6 ವರ್ಷಕ್ಕಿಂತ ಮೊದಲು ಲೈಫು ಅದೇ ರೀತಿ ಆಫ್ಟರ್ 20 ಡೇಸ್ಗೆ ಮತ್ತೆ ಸರಿ ಆಗ್ತಾ ಬಂತು. ಆಮೇಲೆ ನೀವು ಹೇಳಿರೋ ಡಯಟ್ ಎಲ್ಲ ಫಾಲೋ ಮಾಡಿದ್ವಿ ನೀಟಾಗಿ 3 ಮಂತ್ಸ್ವರೆಗೂ. ಸಪ್ಲಿಮೆಂಟ್ಸ್ ಎಲ್ಲ ಏನಿತ್ತು, ಮತ್ತು ಇದು ಗೋಧಿ ಫುಡ್ ಎಲ್ಲ ತಿನ್ನೋದು ಸ್ಟಾಪ್ ಮಾಡಿದ್ವಿ. ಔಟ್ಸೈಡ್ ಫುಡ್ಡು ಏನೂ ಇಲ್ಲ, ಫ್ರೈಡು ಪುರಿ ಈ ಥರದ್ದು ಏನೇನೆಲ್ಲ ಹೇಳಿದ್ವಿ ಎಲ್ಲ ಸ್ಟಾಪ್ ಮಾಡಿದ್ವಿ. ಡಯಟ್ ಯಾವ್ಯಾವ ಥರ ಇತ್ತು ಅದೇ ರೀತಿ ಫಾಲೋ ಮಾಡಿದ್ವಿ. ಮತ್ತು ರೈಸ್ ಕೂಡ ವೈಟ್ ರೈಸ್ ಬಿಟ್ಟು ಇಲ್ಲಿಂದ ತೊಗೊಂಡೋಗಿದ್ದೆ ರೈಸ್ನ ನಾವು ಡೈಲಿ ಆಲ್ಮೋಸ್ಟ್ ಇವಾಗಲೂ ಅದನ್ನೇ ಯೂಸ್ ಮಾಡ್ತೀವಿ.
ಇಲ್ಲಿಂದ ಆನ್ಲೈನಿಂದನೂ ಆರ್ಡರ್ ಮಾಡಿಸ್ಕೊಳ್ತಾ ಇದ್ದೀವಿ ಸರ್. ಸೊ ಮೆಡಿಸಿನ್ಸು ನಿಲ್ಸಿ ಎಷ್ಟು ದಿನ ಆಯ್ತು ಇವಾಗ? ಇವಾಗ 2 months ಆಯಿತು ಸರ್. ಕಂಪ್ಲೀಟ್ ಸ್ಟಾಪ್ ಮಾಡಿ? ಕಂಪ್ಲೀಟ್ ಸ್ಟಾಪ್, ಏನೂ ಇಲ್ಲ. ನಿಮ್ಗೆ ಏನಿತ್ತು ಮೇಡಮ್, ನೋವಿತ್ತಾ ಅಥವಾ ವೀಕ್ನೆಸ್ ಇತ್ತಾ, ಏನಿತ್ತು, ಏನು ನೋವು ಎಕ್ಸಾಕ್ಟ್ ಸರ್, ಆಗಿತ್ತು? ತುಂಬಾ ನೋವಿತ್ತು. ಬಹಳಷ್ಟು ಪೇನು, ಏನು ಕೈಗಳು ಮೂವ್ಮೆಂಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಕಾಲು ಎತ್ತಿಡ್ಬೇಕಂದ್ರೆ ಜಸ್ಟ್ ಇಲ್ಲಿಂದ ನಾನು ಅಲ್ಲಿಗೆ ಹೋಗ್ಬೇಕಂದ್ರೆ 10 minutes ಬೇಕು. ಇದು ಎಷ್ಟು ಡಿಸ್ಟೆನ್ಸ್ ಇದೆ ನೋಡಿ ಸರ್, ಇಷ್ಟಕ್ಕೆ ನನಗೆ 10 minutes ಬೇಕೇ ಬೇಕು. ಯಾರೋ ಒಂದು ಚಿಕ್ಕ ಮಗುನ ಬಿಟ್ಟರೆ ಸೆಕೆಂಡಲ್ಲಿ ಹೋಗುತ್ತೆ. ಬಟ್ ನನಗೆ ಹೇಗಾಗ್ತಿತ್ತು ಅಂದರೆ ಕೈಲಿ ಸ್ಟ್ಯಾಂಡ್ ಬೇಕು ಮತ್ತು ಕುತ್ಕೋಬೇಕು ಅಂದ್ರೂ ವೀಲ್ ಚೇರಿಂದನೇ ಹೋಗಬೇಕಿತ್ತು. ಜೊತೆ ನಡೆಯುವಾಗ ಸಪೋರ್ಟ್ ಬೇಕಿತ್ತು. ಇಲ್ಲ ಅಂದರೆ ಒಬ್ಬಳೇ ಯಾರು ಇಲ್ಲದೆ ಇರುವಾಗ ಒಬ್ಬಳೇ ಹೋಗಬೇಕಿದ್ರೆ 10 minutes ನಾನು ವಾಶ್ರೂಮಿಗೆ ಹೋಗಬೇಕಿತ್ತು. ಅಂದರೆ ಅದ್ರ ಜೊತೆಗೆ ಯೂರಿನರಿ ಕಂಟ್ರೋಲ್ ತಪ್ತಾ ಇತ್ತು. ಹೌದು ಸರ್, ಅದು ಎಲ್ಲದೂ ಸರಿ ಹೋಗಬೇಕು. ಮತ್ತು ಸ್ವಲ್ಪ ಪಿಗ್ಮೆಂಟೇಷನ್ ಎಲ್ಲ ಇತ್ತು, ಇಂಜೆಕ್ಷನಿಂದ ಅನಿಸುತ್ತೆ ಎಲ್ಲ ಕ್ಲಿಯರ್ ಆಯಿತು. ಸೊ ನೋವು ಇರೋದ್ರಿಂದ ನಿಮ್ಗೆ ಮೂವ್ಮೆಂಟ್ ಮಾಡಕ್ ಆಗ್ತಾ ಇರ್ಲಿಲ್ವಾ, ಅಥವಾ ವೀಕ್ನೆಸ್ ಇಂದನೋ? ಇಲ್ಲ, ವೀಕ್ನೆಸ್ ಏನು ಇರಲಿಲ್ಲ ಸರ್. ನಂಗೆ ಸುಸ್ತು ಫೀಲ್ ಆಗ್ತಾ ಇರಲಿಲ್ಲ. ಏನಾದ್ರೂ ಈಗ 1 hour ನಿಂತ್ಕೊಂಡು ವರ್ಕ್ ಮಾಡ್ತಿದ್ದೆ, ನಿಂತ್ಕೊಳ್ಳೋಕೇನು ತೊಂದರೆ ಇರಲಿಲ್ಲ, ಸುಸ್ತು ಅನಿಸ್ತಾ ಇರಲಿಲ್ಲ. ಆದ್ರೆ ಪೇನ್, ತುಂಬಾ ಹೆವಿ ಪೇನ್ ಇತ್ತು ಸರ್. ಏನು ಒಂದು ಕಾಲಿಂಗ್ ಎತ್ತಿ ಇಡಬೇಕು ಅಂದ್ರೆ ಫುಲ್ ಭಾರ ಇತ್ತು. ಇದು ಎಷ್ಟು ಒಂದು 100 kg ವೇಟ್ ಲಿಫ್ಟ್ ಮಾಡಿದ್ರೆ ಹೆಂಗಿರುತ್ತೆ ಅಷ್ಟು ಭಾರ ಆಗ್ತಾ ಇತ್ತು ನನಗೆ. ಇಡೀ ಬಾಡಿನೇ ಪೇನ್ ಇತ್ತು. ಮಲಗೋದಕ್ಕೆ ನನಗೆ ಒಂದು 15 minutes ಬೇಕು, ಜಸ್ಟ್ ಹಿಂಗೆ ಲೇ ಡೌನ್ ಆಗೋದಕ್ಕೆ. ಹಾಗೆ ಮತ್ತೆ ಟರ್ನ್ ಆಗಬೇಕಿತ್ತು ಅಂದರೆ ಹಿಂಗೆ ಸ್ಟ್ರೈಟ್ ಮಲಗಿ ಮತ್ತೆ ಟರ್ನ್ ಆಗಬೇಕು ಅಂದರೆ ಅದಕ್ಕೂ ಒಂದು 20 ನಿಮಿಷ ಆದರೂ ಬೇಕಿತ್ತು ಸರ್. ಅಷ್ಟು ಪೇನ್, ಹಿಂಗೆ ಹೊರಡೋದಕ್ಕೆ ಆಗ್ತಾ ಇರಲಿಲ್ಲ. ಲಾಸ್ಟಲ್ಲಿ ಒಬ್ಬಳೇ ಹಿಂಗೆ ಎದ್ದು ಕೂತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ. ಬ್ರದರ್ದು ಸಪೋರ್ಟ್ ಎಲ್ಲ ಬೇಕಾಗಿತ್ತು ನನಗೆ, ಆ ಥರ ಆಗ್ತಿತ್ತು. ಸ್ಟಾರ್ಟಿಂಗ್ ಅಲ್ಲೇ ಈ ಲೆವೆಲ್ಗೆ ಹೋಗಿತ್ತಾ ಸಡನ್ ಆಗಿ, ಅಥವಾ ಹೆಂಗೆ? ಸ್ವಲ್ಪ ಇತ್ತು ಸರ್, 5 ವರ್ಷದವರೆಗೂ ಅದೇ ರೀತಿನೇ ಇತ್ತು. ಸ್ವಲ್ಪ ಅಂದರೆ ಟೈಮ್ ತಗೊಳ್ತಾ ಇತ್ತು. ನಾನೇ ಮಲಗುವಾಗ ಟೈಮ್ ತಗೊಳ್ತಿತ್ತು. ಕೊನೆಗೆ ಒಂದು 2 months ಆಗ್ತಾ ಬಂದಿತ್ತು ಇಲ್ಲಿಗೆ ಬರೋಕ್ಕೂ ಮೊದಲು. ಆವಾಗ ಸಪೋರ್ಟ್ ಬೇಕಾಗಿತ್ತು. ಫುಲ್ ವೀಲ್ ಚೇರ್ ಥರನೇ. 5 ವರ್ಷದ ಸ್ವಲ್ಪ ಇದ್ದು ಸ್ವಲ್ಪ ಜಾಸ್ತಿ ಆಗ್ತಾ ಹೋಯ್ತು. ಹೌದು ಸರ್. ಸ್ವಲ್ಪ ಅಂದ್ರೂ ಅದು 5 ವರ್ಷನೂ ಜಾಸ್ತಿನೇ ಹಿಡ್ಕೋಬೋದು ಸರ್. ವಾಕ್ ಸ್ಟೈಲ್ ಒಂಥರ ಡಿಫ್ರೆಂಟ್ ಆಗಿ ಹೋಗಿತ್ತು. ಪೆಂಗ್ವಿನ್ ವಾಕ್ ಎಲ್ಲ ಇರುತ್ತೆ ಅಲ್ವಾ, ನಾರ್ಮಲ್ ಇಲ್ಲ. ಜಸ್ಟ್ ನನಗೆ ಒಳಗಡೆ ಫೀಲ್ ಹೆಂಗಿದೆ ಚೆನ್ನಾಗಿ ನಡೀತಿದ್ದೀನಿ ಅಂತ. ಬಟ್ ನೋಡೋದಕ್ಕೆ ಈ ಥರ ಹಿಂಗೆ ಅಪ್ ಡೌನ್ ಆಗ್ತಾ ಇತ್ತು. ಇಲ್ಲೆಲ್ಲ ಫುಲ್ ಸ್ವೆಲ್ಲಿಂಗ್, ಯಾವಾಗಲೂ 24/7 ಸ್ವೆಲ್ಲಿಂಗ್ ಇರ್ತಿತ್ತು ಸರ್. ಪಾದ ಆಯಿತು, ಇಲ್ಲಿ ಎಲ್ಲ ಫುಲ್ ಇಷ್ಟು ದಪ್ಪ ಸ್ವೆಲ್ಲಿಂಗ್. ಕಾಲ್ಗಳು ಈಗಲೂ ಫೋಟೋಸ್ ಎಲ್ಲ ಇದೆ, ಇಷ್ಟು ದಪ್ಪ ಸ್ವೆಲ್ಲಿಂಗ್. ಆ ಫೋಟೋಸ್ ಎಲ್ಲ ಕಳಿಸ್ತೀರಾ? ಓಕೆ ಸರ್, ಫೋಟೋಸ್ ಎಲ್ಲ ಕಳಿಸಿ. ಮತ್ತೆ ಮುಂಚೆ ವಾಕಿಂಗ್ ಸ್ಟೈಲ್ ಇರೋದು ಅದರ ವಿಡಿಯೋ ಇದೆಯಾ ನಿಮ್ಗೆ? ಇದೆ ಸರ್. ವಾಕಿಂಗ್ ಮಾಡೋದು, ಮಲ್ಕೊಳ್ಳುವಾಗ ಇರೋದು, ಅದನ್ನೆಲ್ಲ ಕಳಿಸಿ, ಅದು ಕಂಪೇರ್ ಮಾಡೋಣ. ಸೊ ನಿಮ್ಮ ವೃತ್ತಿ ಏನು ಮೇಡಮ್? ನಾನು HR ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೆ. ಮತ್ತೆ ಡಿಸೈನಿಂಗ್ ವರ್ಕ್ ಎಲ್ಲ ನಾನು ಮನೇಲೇ ಮಾಡ್ತಾ ಇದ್ದೆ. ಕೆಲಸ ಕಂಟಿನ್ಯೂ ಸಿಗುತ್ತಾ ನಿಮಗೆ? ಸ್ವಲ್ಪ ಕಾಯಿಲೆ ಬಂದಾಗ ಸ್ವಲ್ಪ ದಿನ ಗ್ಯಾಪ್ ಆಗಿತ್ತು, ಆಮೇಲೆ ಮಾಡ್ತಾ ಇದ್ದೆ ಸರ್. ಸಿಸ್ಟಮ್ ಅಲ್ಲೇ ಮಾಡೋದಿತ್ತಲ್ಲ, ಆದಷ್ಟು ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಇರ್ತಿದ್ದೆ. ಜಾಬ್ ಏನು ಬಿಟ್ಟಿಲ್ಲ ಇದರಿಂದ? ಇವಾಗೇನು ಪ್ರಾಜೆಕ್ಟ್ಸ್ ಇಲ್ಲ ಅಂದ್ರೆ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ. ಓಲ್ಡ್ ಆಗಿದೆ. ಓಕೆ. ಸೊ ಕಂಟಿನ್ಯೂಸ್ ಆಗಿ ಪೇಯ್ನ್ ಜಾಸ್ತಿ ಆಗ್ತಾ ಹೋಗುವಾಗ, ಸೊ ನೀವೆಲ್ಲ ಕಡೆ ಹೋಗ್ತಾ ಇದ್ದೀರಿ ಅಲ್ವಾ? ಸೊ ಲೈಕ್ ಮೀಟ್ ಮಾಡಕ್ಕೆ ಇಲ್ಲ, ಹಾಸ್ಪಿಟಲ್ಸ್. ಹೌದು ಸರ್. ಸೊ ಅವಾಗೆಲ್ಲ ರೆಸ್ಪಾನ್ಸ್ ಎಲ್ಲ ಹೆಂಗೆ ಬರ್ತಾ ಇತ್ತು? ಅವರು ಸರ್ ಡೈರೆಕ್ಟ್ ಆಗಿ ಏನೇನಾದರೂ ಯಾವುದು ಟೆಸ್ಟ್ ಹೇಳ್ತಾ ಇದ್ರು, ಬರೀ ಟೆಸ್ಟ್ ಹೇಳ್ತಾ ಇದ್ರು ಸರ್. ಎಲ್ಲೂ ಇದಾಗಿದೆ, ಹಿಂಗಾಗಿರ್ಬೋದು ಅಂತ ಯಾರು ಕೂಡ ಅದನ್ನ ಡಯಾಗ್ನೋಸ್ ಮಾಡಲೇ ಇಲ್ಲ. ಬ್ರೈನ್ ಟೆಸ್ಟ್ ಮಾಡಿಸಿದ್ರು, MRI ಕಂಪ್ಲೀಟ್ 2 time MRI ಸ್ಕ್ಯಾನ್, ಮತ್ತೆ ಹೋಲ್ ಬಾಡಿ ಸ್ಕ್ಯಾನ್ ಒಂದ್ಸರಿ ಆಯಿತು. ಆಮೇಲೆ ಹೋಲ್ ಬಾಡಿ ಫುಲ್ MRI, ಹೋಲ್ ಬಾಡಿ MRI ಆಯಿತು. ಎಲ್ಲೂ ಡಯಾಗ್ನೋಸ್ ಆಗಿಲ್ಲ. ಏನಾಗಿದೆ ಅಂತ ಯಾರು ಅದನ್ನ ಹಿಂಗಾಗಿರ್ಬೋದು ಅಂತ ಜಸ್ಟ್ ಗೆಸ್ ಮಾಡ್ತಾ ಇದ್ರು. ಪರ್ಟಿಕ್ಯುಲರ್ ಆಗಿ ಏನಾಗಿದೆ ಅಂತ ಗೊತ್ತಾಗಿಲ್ಲ. ನಮ್ಮಷ್ಟಕ್ಕೆ ನಾವೇ ಸಯಾಟಿಕಾ ಪೇನ್ ಆಗಿರ್ಬೋದಾ, ಡಿಸ್ಕ್ ಬಲ್ಜ್ ಆಗಿರ್ಬೋದಾ, ಈ ಥರ ಎಲ್ಲ ಅನ್ಕೊಳ್ತಾ ಇದ್ವಿ. ಬಟ್ ಅದ್ರ ಸಿಂಪ್ಟಮ್ಸ್ ಬೇರೆ ಇತ್ತು. ಅದರ ರಿಲೇಟೆಡ್ ಕೂಡ ಟ್ಯಾಬ್ಲೆಟ್ಸ್, ಕೇರಳ ಆಯುರ್ವೇದಿಕ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ವಿ. ತಗೊಂಡಾಗ ಮಾತ್ರ ಪೇನ್ ಕಡಿಮೆ ಆಗೋದು. ಇವತ್ತು ತಗೊಂಡ್ರೆ ಇವತ್ತು ಪೇನ್ ಕಡಿಮೆ, ನಾಳೆ ಬಿಟ್ಟರೆ ಮತ್ತೆ ಪೇನ್ ಸೇಮ್ ಇರೋದು ಸರ್. ಸೊ ಕಂಟಿನ್ಯೂಸ್ 1 year ತಗೊಳ್ಳೇಬೇಕಿತ್ತು. ಯಾವಾಗೆಲ್ಲ ಪೇನ್ ಇರುತ್ತೆ ಅವಾಗ ಬೇರೆ ಮೆಡಿಸಿನ್ ಆಗಿದೆ. ಓಕೆ. ಪೇನ್ ಕಿಲ್ಲರ್ ತಗೊಂತಾ ಇದ್ರಾ? ಪೇನ್ ಕಿಲ್ಲರ್ ಅಂದ್ರೆ ಆ ಥರ ಸಪರೇಟ್ ಆಗಿ ಪೇನ್ ಕಿಲ್ಲರ್ ಅಲ್ಲ ಸರ್, ಆಯುರ್ವೇದಿಕ್ ಮೆಡಿಸಿನ್ ಅಲ್ಲೇ ಅದು ಪೇನ್ ಕಡಿಮೆ ಮಾಡಿ. ಏನು ಮೆಡಿಸಿನ್ ಕೊಡ್ತಾ ಇದ್ರು? ಆ ಮೆಡಿಸಿನ್ಸ್ ಮಿನಿಮಮ್ ಎಷ್ಟು ತಿಂಗಳಿಗೆ ಬರೀತಾ ಇದ್ರು? ಅದು 3 months. ಅಲ್ಲ, ಆಯುರ್ವೇದಿಕ್ ಅಲ್ಲ, ಬೇರೆ ಮೆಡಿಸಿನ್ಸ್, ಇಂಗ್ಲಿಷ್ ಮೆಡಿಸಿನ್ಸ್ ಅಲ್ಲ. ಅದನ್ನ ನಾನು ಜಾಸ್ತಿ ತಗೊಳ್ಳೇ ಇಲ್ಲ ಸರ್. ಸರಿಯಾಗಿ ಏನು ರೆಸ್ಪಾಂಡ್ ಮಾಡಲಿಲ್ಲ, ಏನು ಕಂಡು ಹಿಡಿತಾ ಇರಲಿಲ್ಲ. ಬಿಗ್ ಹಾಸ್ಪಿಟಲ್ಸ್ ನೋಡಿದ್ರೆ ಸುಮ್ಮನೆ ಬರೀ ಟೆಸ್ಟ್ಗೆ ಅಮೌಂಟ್ ಹೋಗ್ತಾ ಇತ್ತು ಹೊರತು ಇದಾಗಿದೆ ಟ್ರೀಟ್ಮೆಂಟ್ ಏನಾದರೂ ಫಸ್ಟ್ ಡೇಗಾದರೂ ಟ್ರೀಟ್ಮೆಂಟ್ ಕೊಡೋಣ, ಇಷ್ಟು ಪೇನ್ ಇದೆ ಅಂತ ಎಲ್ಲೂ ನಮ್ಗೆ ಕೊಟ್ಟಿಲ್ಲ. ಯಾವುದೇ ಫಸ್ಟ್ ಡೇನೇ ಟ್ರೀಟ್ಮೆಂಟ್ ಇಲ್ಲ. ಇಲ್ಲಿ ಬಂದಾಗ ಹೇಗೆ ನಮ್ಗೆ ಫಸ್ಟ್ ಡೇನೇ ನನಗೆ ಎಲ್ಲೆಲ್ಲಿ ಪೇನ್ ಇತ್ತು ಅಲ್ಲಿ ಇಂಜೆಕ್ಷನ್ ಕೊಟ್ಟರು,
ಒಂದೆರಡು ದಿನ ಓಕೆ ಅನಿಸ್ತು, ಬಟ್ ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಅದು 15 days ಅಲ್ಲಿ ತುಂಬಾ ಪೇನ್ ಸ್ಟಾರ್ಟ್ ಆಗಿತ್ತು ಓಕೆ ಅವಾಗಲೇ. ಓಕೆ ಓಕೆ ಆಮೇಲೆ ನೆಕ್ಸ್ಟ್ ಟೈಮ್ ಮತ್ತೆ ಇಲ್ಲಿ ಬಂದ ಅಡ್ಮಿಷನ್ ಮಾಡ್ಕೊಂಡೆ. ಅಡ್ಮಿಷನ್ ಆಯ್ತು ಸರ್, 8 days ಅಡ್ಮಿಷನ್ ಆಯ್ತು ಕಂಪ್ಲೀಟ್ ಆಗಿ. ಬೇರೆ ಬೇರೆ ಡಿಸ್ಚಾರ್ಜ್ ಆಗೋ ಹೊತ್ತಿಗೆ ಎಷ್ಟು ಕಮ್ಮಿ ಆಯ್ತು ನೋಡಿ ನಿಮಗೆ? ಸ್ವಲ್ಪ ಪರವಾಗಿರ್ಲಿಲ್ಲ ಸರ್, ಅಷ್ಟು ಕಡಿಮೆ ಏನಾಗಿರ್ಲಿಲ್ಲ, ಇತ್ತು ಚೂರು ಸ್ವಲ್ಪ ಒಂಚೂರು ವಾಕ್ ಮಾಡೋ ಥರ ಆಗಿದ್ರಿ? ಅಷ್ಟೇ, ಸ್ವಲ್ಪ ಬೆಟರ್ ಇತ್ತು ಅಷ್ಟೇ. 40% ಓಕೆ. 40% ಓಕೆ. ಮನೆಗೆ ಹೋಗಿ 1 week ಅಲ್ಲೇ ಸರ್ ಕಂಪ್ಲೀಟ್ ಚೇಂಜಸ್ ಕಾಣಕ್ಕೆ ಸ್ಟಾರ್ಟ್ ಆಯ್ತು. ಎಲ್ಲ ನೀವೇ ಏನೇನು ಡಯಟ್ ಫಾಲೋ ಮಾಡಕ್ಕೆ ಹೇಳಿದ್ರಿ, ಮತ್ತೆ ಸಪ್ಲಿಮೆಂಟ್ಸು, ಡಿಸ್ಕ್ ಪ್ರೋಟೀನ್ ಅದೆಲ್ಲ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. 1 week ಅಲ್ಲಿ ಎಲ್ಲ ಕ್ಯೂರ್ ಆಯ್ತು, ಆಗ್ತಾ ಬಂತು. ಡಿಸ್ಕ್ ಪ್ರೋಟ್ ಅಂತ ನಮ್ಮ ಪ್ರೋಟೀನ್ ಪೌಡರ್ ಇದೆ ಅದು. ಓಕೆ ಓಕೆ. ತುಂಬಾ ಚೆನ್ನಾಗಿದೆ ಅದು. ನಾನಲ್ದೆ ಮನೆಯವ್ರಿಗೆ ಎಲ್ಲರಿಗೂ, ಅಮ್ಮಗೆ ಎಲ್ಲರಿಗೂ ತಗೊಂಡಿದ್ದೀವಿ ನಾವು. ಅದರಲ್ಲಿ ಮೇನ್ಲಿ ವೇ ಪ್ರೋಟೀನ್ ಇಲ್ಲ, ಹೈಡ್ರೋಲೈಸ್ಡ್ ವೇ ಪ್ರೋಟೀನ್ ಅಂತ. ವೇ ಪ್ರೋಟೀನ್ ನಾವು ಹೊರಗಡೆ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಎಲ್ಲ ಪ್ರೋಟೀನ್ ಪೌಡರ್ ಬಂದು ವೇ ಪ್ರೋಟೀನ್. ನಾವು ಮಿಲ್ಕ್ನ ಸ್ಟಾಪ್ ಮಾಡ್ತೀವಿ, ಮಿಲ್ಕ್ ಡೇಂಜರು, ಗಟ್ಟನ್ನ ಡ್ಯಾಮೇಜ್ ಮಾಡುತ್ತೆ ಅಂತ. ಮತ್ತೆ ಆ ಮಿಲ್ಕಿಂದ ಮಾಡಿರ್ತಕ್ಕಂಥ ವೇ ಪ್ರೋಟೀನ್ ತಗೊತೀವಿ. ಅದನ್ನ ಒಂದು ಪ್ರೋಸೆಸ್ ಅಂತ ಇದೆ, ಹೈಡ್ರೋಲೈಸೇಷನ್ ಅಂತ. ಹೈಡ್ರೋಲೈಸೇಷನ್ ಪ್ರೋಸೆಸ್ ಮುಖಾಂತರ ಮಾಡುವಾಗ ಅದರಲ್ಲಿರ್ತಕ್ಕಂಥ ಆ ಒಂದು ವೇ ಪ್ರೋಟೀನ್ ನೇಚರ್ ಸ್ವಲ್ಪ ಚೇಂಜ್ ಆಗಿಬಿಟ್ಟು ಬರುತ್ತೆ. ಅದು ನಮಗೆ ಗಟ್ಟಿಗೆ ಒಳ್ಳೇದು, ಆಮೇಲೆ ಬಾಡಿಗೂ ಒಳ್ಳೇದಾಗುತ್ತೆ ಆ ಥರ. ಓಕೆ, ಅದು ತುಂಬಾ ಚೆನ್ನಾಗಿದೆ ಸರ್. ಅದು ಹರಿತಕ್ಕಿ ಪೌಡರ್ ಎಲ್ಲರೂ ತಗೋಬೋದು, ಎಲ್ಲರೂ ತಗೋಬೋದು, ಚಿಕ್ಕ ಮಕ್ಕಳು ಎಲ್ಲರೂ ತಗೋಬೋದು, ಎಲ್ಲರೂ ತಗೋಬೋದು. ಯಾವ ಸರ್ ಸಪ್ಲಿಮೆಂಟ್ಸ್ ಅಮ್ಮಗೆ ಹಿಂಗೆ ಖಂಡಿತ ಕೊಡ್ಬೋದು. ಸಪ್ಲಿಮೆಂಟ್ಸ್ ಸಪ್ಲಿಮೆಂಟ್ಸ್ ಅವು ಎಲ್ಲರೂ ಕೊಡ್ಬೋದು, ವಯಸ್ಸಾಗಿದ್ದರೂ ಕೊಡ್ಬೋದು, ಅಬೌವ್ 14 years ಎಲ್ಲರಿಗೂ ಕೊಡ್ಬೋದು, ಏನು ತೊಂದರೆ ಇಲ್ಲ. ಪೇನ್ ಇರೋರಿಗೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್. ಅಂದ್ರೆ ಯಾವ ತರ ಕಾನ್ಫಿಡೆನ್ಸ್ ಅಂದ್ರೆ ನಾವು ಪಾಸಿಟಿವ್ ಬಗ್ಗೆ ಬಹಳ ಪಾಸಿಟಿವ್ ತಗೊಂಡಿರ್ತೀವಿ. 100% ಪಾಸಿಟಿವ್. ಒಂದು ಸ್ವಲ್ಪನೂ ಸಂಶಯ ಬರ್ಲಿಕ್ಕೆ ಸಂಶಯ ಬರಲಿಲ್ಲ, ಸಂಶಯ ಬರಕ್ ಬಿಡ್ಲಿಲ್ಲ. ಸಂಶಯ ಬಂದ್ರೂ ಕೂಡ 100% ಕಾನ್ಫಿಡೆನ್ಸ್ ಬರ್ತಾ ಇತ್ತು. ಯಾಕಂದ್ರೆ ಗಾಡ್ ನಿಮ್ಮ ಹತ್ರ ಕಳಿಸಿದಾರೆ ಅಂತ ನಾವು ಅನಿಸ್ತಾ ಇತ್ತು. ಆ ಫೀಲ್ ಇತ್ತು, 100% ಫೀಲ್ ಇತ್ತು ಅದು. ಸೊ ಇವನ್ 20 ದಿನದಲ್ಲಿ ಜಾಸ್ತಿ ಆದ್ರೂ ಕಾನ್ಫಿಡೆನ್ಸ್ ಕಳ್ಕೊಳ್ಳಿಲ್ಲ ನಾವು. 20 ದಿನ ಜಾಸ್ತಿ ಆಯ್ತು ಮೆಡಿಸಿನ್ ತಗೊಂಡು. ಆವಾಗ ಕಾನ್ಫಿಡೆನ್ಸ್ ಹೋಗೋ ಸಮಯದಲ್ಲೂ ಕೂಡ ನಾವು ಜಾಸ್ತಿ ಇವರಿಗೆ ಹೇಳ್ತಾ ಇದ್ವಿ 100% ಕ್ಯೂರ್ ಆಗ್ತದೆ. ಸೊ ಅದು ಹಾಗೆ ಆಯ್ತು ಪ್ರಾಕ್ಟಿಕಲಿ. ಹಾಗೆ ವಿಡಿಯೋ ತೋರಿಸ್ತೀವಿ ಸರ್, ಈ ತರ ಒಂದು ವಿಡಿಯೋ ಬಂದಿದೆ, ಎಲ್ಲ ಇಂಜೆಕ್ಷನ್ ಆರಾಮ್ ಮಾಡ್ತಾರೆ ಅಂತ. ಬ್ರದರ್ ಜಾಸ್ತಿ ಏನು ವಿಡಿಯೋ ನಾನು ಫುಲ್ ನೋಡ್ಲಿಲ್ಲ. ನಿಮ್ನ ನೋಡಿದ್ರು ಸರ್ ನೋಡಿದ್ರೆ ಗೊತ್ತಾಗ್ತಿದೆ ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ. ಫುಲ್ ನೋಡ್ಲೇ ಇಲ್ಲ, ನಾನು ಮಾತ್ರ ಒಂದು 2-3 ಎಷ್ಟು ವಿಡಿಯೋಸ್ ನೋಡಿದ್ದೀನಿ ಅಂದರೆ ನೈಟ್ ಫುಲ್ ಒಂಥರ ಪಾಸಿಟಿವ್ ವೈಬ್ಸ್ ಬರಲಿ ನನಗೆ ಅಂದ್ಬಿಟ್ಟು ಬರೀ ಎಲ್ಲ ವಿಡಿಯೋಸ್ ನೋಡ್ತಾನೆ ಇದ್ದೆ ಸರ್. ಬ್ರದರ್ ಜಸ್ಟ್ 1 minute ನೀವು ಮಾತಾಡೋದನ್ನ ನೋಡಿದ್ರು, ಪೇಷಂಟ್ ಜೊತೆಗೂ ನೋಡಿಲ್ಲ ಅವರು. ನನಗೆ ಕಾನ್ಫಿಡೆನ್ಸ್ ಬಂತು, ಗೊತ್ತಾಗ್ತಾ ಇದೆ, ವೈಬ್ಸ್ ಬರ್ತಾ ಇದೆ, ಹೋಗೋಣ ಅಂತ ಹೇಳಿ ನೆಕ್ಸ್ಟ್ ಡೇಗೆ ಬಂದಿದೆ ಸರ್. ನೀವು ಯೂಟ್ಯೂಬ್ ಮಾಡಿರೋದು ಬಹಳಷ್ಟು ಜನಗಳಿಗೆ ಹೆಲ್ಪ್ ಆಗ್ತಾ ಇದೆ. ಹೇಗಾಗಿತ್ತು ಅಂದರೆ ಕಂಡೀಷನ್ ಮುಗ್ದೋಯ್ತು, ಏನು ಎಲ್ಲೂ ಆಚೆ ಕಡೆ ಹೋಗಿಲ್ಲ, ಒಂದು ಹೋಪ್ಸ್ ಹೋಗ್ಬಿಟ್ಟಿತ್ತು ಲೈಫ್ ಮೇಲೆ, ಆ ಥರ ಆಗೋಗಿತ್ತು ಸರ್. ಅವಾಗ ನಿಮ್ಮ ವಿಡಿಯೋಸ್ ಸಿಕ್ತು, ಎಷ್ಟು ಖುಷಿ ಆಯಿತು ಅಂದರೆ ಗಾಡ್ ನಿಮ್ಮನ್ನ ಕಳಿಸಿದ್ದಾರೆ, ಅವ್ರು ಬರೋಕ್ಕಾಗಲ್ಲ ಗಾಡ್ ಅಂದ್ಬಿಟ್ಟು ಅವ್ರು ನಿಮ್ಮನ್ನ ಕಳಿಸಿದ್ದಾರೆ ಅಂತ ನಿಜವಾಗ್ಲೂ ಅದೇ ಫೀಲ್ ಮಾಡಿ ಎಷ್ಟು ಜನಗಳಿಗೆಲ್ಲ ಹೇಳಿದ್ದೀನಿ ಸರ್. ನಾನು ಬೇರೆ ಬೇರೆ ಯಾರಿಗೂ ಇಶ್ಯೂ ಇರುತ್ತೆ, ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಕಮೆಂಟ್ ಮಾಡಿ ನಿಮ್ಮದು ಲಿಂಕ್ ಎಲ್ಲ ಕಳಿಸಿರ್ತೀನಿ ಬೇರೆ ಬೇರೆ ಚಾನಲ್ಸ್. ಹೌದಾ? ಹೌದಾ? ಓಕೆ. ಇಲ್ಲ ಇರುತ್ತೆ ಅನ್ಸುತ್ತೆ, ಮೋಸ್ಟ್ ಯೂಟ್ಯೂಬಲ್ಲಿ ಇರುತ್ತೆ ಅದಿದ್ದರೆ. ಹಾಂ ಹಾಂ, ಓಕೆ ಓಕೆ ಓಕೆ. ಜೊತೆಗೆ ಇಲ್ಲಿ ಸ್ಟಾಫ್ಸ್ ಕೂಡ ಅಷ್ಟೇ ಚೆನ್ನಾಗಿ ನಮಗೆ ಕೋಆಪರೇಟ್ ಮಾಡಿ ಸರ್. ಪ್ರತಿಯೊಬ್ಬರು ಅಡ್ಮಿಟ್ ಆದಾಗ ಆಯಿತು, ಖುಷ್ಬು ಸಿಸ್ಟರ್ ಅಂತ ನನ್ನ ಜೊತೆಗಿರ್ತಿದ್ರು, ಎಂಡ್ ಟು ಎಂಡ್ ಪ್ರತಿಯೊಬ್ಬರು ಅಷ್ಟೇ ಹೆಲ್ಪ್ ಮಾಡಿದ್ರು. ಎಲ್ಲ ಡಾಕ್ಟರ್ಸ್ ಮೇಡಮ್ 2-3 ಸರಿ ಬಂದಾಗ ಮೇಡಮ್ ಸಿಕ್ಕಿದ್ದಾರೆ. ನೀವು ಹೋಪ್ಸ್ ಕಳ್ಕೊಂಡ್ವಿ ಅಂತ ಹೇಳಿದ್ರಲ್ಲ, ಲೈಕ್ ಅವಾಗ ಹೆಂಗೆ ಡೀಲ್ ಮಾಡಿದ್ರಿ ಮೇಡಮ್? ಲೈಕ್ ಯಾಕಂದರೆ ಒಂದು ದೇಹ ಚೆನ್ನಾಗಿರ್ಬೇಕು, ದೇಹ ಚೆನ್ನಾಗಿಲ್ಲದೆ ಇರುವಾಗ ಸೌಂಡ್ ಮೈಂಡಿಂದ ಸೌಂಡ್ ಬಾಡಿ ಅಂತಾರೆ. ಬಾಡಿ ಅಷ್ಟು ವೀಕ್ ಆಗುವಾಗ ಬೆಡ್ ರಿಡನ್ ಲೆವೆಲ್ಗೆ ಹೋದಾಗ ಮಾನಸಿಕ ಸ್ಥಿತಿ ತುಂಬ ಖಿನ್ನತೆಗೆ ಹೋಗ್ಬಿಡುತ್ತೆ. ಅದನ್ನು ನೀವು ಆ ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡಿದ್ರಿ ಮೇಡಮ್? ಲೈಕ್ ವಾಟ್ ವಾಸ್ ಯುವರ್ ಇನ್ಸ್ಪಿರೇಷನ್? ಗಾಡ್ದು ಸ್ಪಿರಿಚುವಲ್ ಕ್ಲಾಸಸ್, ಮೆಡಿಟೇಷನ್ ಎಲ್ಲ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಒಂದಲ್ಲ ಒಂದಿನ ಬರುತ್ತೆ, ಟೈಮ್ ಬರುತ್ತೆ ಅಂತ ಈ ಥರ ಪಾಸಿಟಿವ್ ಮಾಡ್ತಾ ಇರ್ತಿದ್ದೆ. ಪೇನ್ ಎಲ್ಲ ಇತ್ತು, ಬಟ್ ಇಂಟರ್ನಲ್ಲಿ ನಾನು ವೀಕ್ ಆಗ್ತಾ ಇರಲಿಲ್ಲ. ಏನಾದರೂ ಒಂದಲ್ಲ ಒಂದಿನ ಒಳ್ಳೇದಾಗುತ್ತೆ ಅಂತ ಹೋಪ್ಸಲ್ಲಿ ಇದ್ದೆ. ಲಾಸ್ಟ್ ಮೂಮೆಂಟಿಗೆ ಹೇಗಾಗಿತ್ತು ಅಂದರೆ ಅವತ್ತು ಒಂದಿನ ಬೇಜಾರಾಗಿದ್ದು ನಿಜ ಸರ್. ಇಲ್ಲಿಗೆ ಬರೋಕ್ಕೂ ಮೊದಲು ಅಂದರೆ ಏನಕ್ಕೆ ಅಂದರೆ ಏನೂ ಮೂಮೆಂಟೇ ಇಲ್ಲ ಬಾಡಿದು. ಈವನ್ ಟಚ್ ಮಾಡಿ ಯಾರಾದರೂ ಹೆಲ್ಪ್ ಮಾಡ್ತಾರೆ, ಯಾರಾದರೂ ನಾನು ಮುಟ್ತಾರೆ ಅಂದರೂ ಕೂಡ ಪೇನ್ ನನಗೆ ಅದು ಮುಟ್ಟಿಸ್ಕೊಳಕ್ಕೂ ಆಗ್ತಾ ಇಲ್ಲ. ಆ ಥರ ಅವತ್ತು ಮಾತ್ರ ಸ್ವಲ್ಪ ಬೇಜಾರಾಯಿತು, ಹೋಪ್ಸು ಹೋಗಿತ್ತು. ಯಾವಾಗ ನಿಮ್ಮದು ವಿಡಿಯೋ ಅದು ಎಂತ ಸರ್ ಗಾಡಿಗೆ ಕಳಿಸಿದ್ದು ಅದು
ಇನ್ನೇನು ನೆಕ್ಸ್ಟ್ ಬೇರೆ ಹಾಸ್ಪಿಟ್ಲಿಗೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀವಿ. ಅಲ್ಲಿ ಏನದು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀವಿ. ಬಟ್ ನಿಮ್ದು ವಿಡಿಯೋ ಅವತ್ತೇ ನೈಟ್ ಸಿಕ್ತು ಸರ್. ನಾಳೆ ಮಾರ್ನಿಂಗ್ 6 o'clock ಅಲ್ಲಿ ಹೋಗಬೇಕು ಅಂತ ಇತ್ತು. ಹೋಪ್ಸ್ ಇರಲಿಲ್ಲ ಅಲ್ಲಿ ಹೋಗೋದಕ್ಕೆ, ಇಂಟ್ರೆಸ್ಟ್ ಇರಲಿಲ್ಲ. ಅದಕ್ಕೂ ಮೊದಲೇ ನಮ್ಗೆ ರೆಕಮೆಂಡ್ ಮಾಡಿದ್ರು, ಹಾಸ್ಪಿಟ್ಲನ್ನ ರೆಕಮೆಂಡ್ ಮಾಡಿದ್ರು. ಅಲ್ಲಿ ಹೋಗೋಕ್ಕೆ ಸ್ವಲ್ಪ ಕೂಡ ಇಂಟ್ರೆಸ್ಟ್ ಇರಲಿಲ್ಲ. ಸ್ಟಿಲ್ ಆಪ್ಷನ್ ಇಲ್ಲ, ಈಗ ಈ ಥರ ಆಗಿದೆಲ್ಲ ಅಂದ್ಬಿಟ್ಟು ಹೋಗಬೇಕು ಅನ್ನುವಾಗ ನೈಟ್ 8 o'clock ಸಿಕ್ತು ಸರ್ ನಮಗೆ ಅವತ್ತು ನಿಮ್ಮದು ವಿಡಿಯೋ. ಹೀಗೆ ನೋಡ್ತಾ ಇರುವಾಗ ಫೈನ್ ಅವಾಗಲೇ ನಾವು ಅಪಾಯಿಂಟ್ಮೆಂಟ್ ತೊಗೊಂಡ್ವಿ. ನೀವು ಕೂಡ ನಮಗೆ ಮೆಸೇಜಲ್ಲೆಲ್ಲ ರಿವರ್ಟ್ ಮಾಡಿದ್ರಿ. ಸರಿ ಆಯಿತು, ಖುಷಿ ಆಯಿತು, ನೋಡೋಣ ಏನಾದರೂ ಆಗಲಿ ಅಂದ್ಬಿಟ್ಟು ಕಾರೆಲ್ಲ ಮಾಡ್ಕೊಂಡು ಬಂದ್ವಿ ಸರ್. ಬಂದ ತಕ್ಷಣ ಸ್ವಲ್ಪ ಲೇಟ್ ಏನು ಆಗಿಲ್ಲ ನಮ್ಗೆ ಆ ದಿನ. ಬೈಕ್ ಎಸ್ ಸರ್, ಕರೆಕ್ಟ್. ಅಪಾಯಿಂಟ್ಮೆಂಟ್ ಆಗಿರಲಿಲ್ಲ ಸರ್, ಸಿಕ್ಕಿರಲಿಲ್ಲ. ಇಮಿಡಿಯೇಟ್ ನಿಮ್ಮ ಜೊತೆ ಫಸ್ಟೇ ಸರ್ ಸಿಕ್ಕಿದ್ರ, ಸಿಕ್ಕಿತ್ತು. ನಿಮ್ಮ ಜೊತೆಗೂ ಮಾತಾಡಿದ್ವಿ, ನೀವೇ ಮೆಸೇಜ್ ಮಾಡಿದ್ರಿ ಸರ್ ಎಮರ್ಜೆನ್ಸಿ ಇದೆ ಅಂದ್ಬಿಟ್ಟು. ಫಸ್ಟಿಗೆ ಇಂಜೆಕ್ಷನ್ ಎಲ್ಲ ಆಯಿತು. ಅದಾದಮೇಲೆ ಮತ್ತೆ ಆಫ್ಟರ್ 20 days ಬಿಟ್ಟು ಬರೋಕ್ಕೆ ಹೇಳಿದ್ರಿ ಸರ್. ತುಂಬ ಅಂದರೆ ತುಂಬ ಖುಷಿ ಆಯಿತು. ಲೈಫಲ್ಲಿ ನಾವು ಯಾವತ್ತೂ ಮರೆಯಲ್ಲ ಸರ್ ನಿಮ್ಮನ್ನ. ಸ್ನೇಹಿತರೆ, ಮೇಡಮ್ ಹೇಳಿದ್ದು ಒಂದು ವೆರಿ ಇಂಪಾರ್ಟೆಂಟ್ ವಿಷಯ ಏನಂದರೆ, ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಇರಲಿ, ದೈಹಿಕವಾಗಿ ನೋವು ತುಂಬ ಎಷ್ಟೇ ಇರಲಿ, ವೀಕ್ನೆಸ್ ಇರಲಿ, ಮಾನಸಿಕವಾಗಿ ವೀಕ್ನೆಸ್ ಇರಲಿ, ಫೈನಾನ್ಷಿಯಲಿ ವೀಕ್ನೆಸ್ ಇರಲಿ, ಬಂದು ನಾವು ನಂಬಿಕೆ ಕಳ್ಕೊಬಾರ್ದು. ನಾವು ಹೋಪ್ಸ್ ಮಾತ್ರ ಬಿಡಕ್ಕೆ ಹೋಗ್ಬಾರ್ದು. ಯಾಕಂದರೆ ಲೈಕ್ ವಿ ಆರ್ ಆಲ್ ಗಾಡ್ ಚಿಲ್ಡ್ರನ್. ಸೊ ಗಾಡ್ ಹ್ಯಾಸ್ ಗಿವನ್ ಅಸ್ ಬರ್ತ್. ಸೊ ಯು ವಿಲ್ ಡೆಫಿನೆಟ್ಲಿ, ಖಂಡಿತವಾಗ್ಲೂ ಅವ್ರು ನಮ್ಮನ್ನು ಪ್ರೊಟೆಕ್ಟ್ ಮಾಡೇ ಮಾಡ್ತಾರೆ. ಸೊ ಅಲ್ಲಿವರೆಗೂ ನಮ್ಗೆ ಹೋಪ್ಸ್ ಇರಬೇಕು. ಸೊ ನೀವು ಈ ವಿಡಿಯೋ ನೋಡ್ತಿರ್ತಕ್ಕಂಥ ಯಾರೇ ಆಗಲಿ, ನಿಮಗೆ ನೋವಿರೋದ್ರಿಂದ ವಿಡಿಯೋ ನೋಡ್ತಾ ಇರ್ತೀರ. ನೋವಿರುತ್ತೆ, ಮಾನಸಿಕ ಖಿನ್ನತೆ ಇರುತ್ತೆ, ಕುಟುಂಬದಲ್ಲಿ ಸಮಸ್ಯೆ ಇರುತ್ತೆ. ಎಷ್ಟೇ ಸಮಸ್ಯೆ ಇದ್ರೂ ದಯವಿಟ್ಟು ಅದನ್ನು ನೀವು ಪಾಸಿಟಿವ್ ಆಗಿ ತಗೊಳ್ಳಿ. ಕಷ್ಟ ಭಗವಂತ ಕೊಡೋದೇನಕ್ಕಂದರೆ ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ. ಆ ಕಷ್ಟದ ಸಿಚುವೇಶನ್ದಲ್ಲಿ ನಾವು ಭಗವಂತನ ಮೇಲೆ ನಂಬಿಕೆ ಇಟ್ಕೊಳ್ತೀವೋ ಅಥವಾ ಭಗವಂತನ ಬೈತೀವೋ ಅಂತಕ್ಕಂಥ ಟೆಸ್ಟ್ ಮಾಡೋದಕ್ಕೆ ಕೊಡೋದು. ಆ ಒಂದು ಅಗ್ನಿ ಪರೀಕ್ಷೆನ ನಾವು ಓವರ್ಕಮ್ ಮಾಡಲೇಬೇಕು. ಓವರ್ಕಮ್ ಮಾಡೋದಕ್ಕೆ ಇನ್ನೂ ಆತ್ಮಸ್ಥೈರ್ಯ ನಮಗೆಲ್ಲರಿಗೂ ಬರಲಿ, ಇನ್ನೂ ಹೆಚ್ಚಾಗಲಿ ಅಂತ ನಾನು ಭಗವಂತನ ಕೇಳ್ಕೊತೀನಿ. ಆ ಥರ ಒಂದು ಆ ಶಕ್ತಿ ಬಂದ್ರೇ, ಆ ಶಕ್ತಿ ಆ ಸಿಚುವೇಶನ್ನ ಪಾಸ್ ಮಾಡಿದ್ರೇ ನಮಗೆ ಭಗವಂತ ಇನ್ನು ನೆಕ್ಸ್ಟ್ ಅದಕ್ಕೊಂದು ಒಂದು ಪ್ರಾಬ್ಲಮ್ಗೆ ಖಂಡಿತವಾಗ್ಲೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಟೇ ಕೊಡ್ತಾರೆ. ಅದಕ್ಕೆ ಉದಾಹರಣೆ ರಾಜೇಶ್ವರಿ ಹಿರೇಮಠ್ ಮೇಡಮ್ಮು. ಯಾಕಂದರೆ ಕರೆಕ್ಟ್ ಪೀಕ್ ಏಜಲ್ಲಿ ಅವ್ರಿಗೆ ಇದು ಸ್ಟಾರ್ಟ್ ಆಯ್ತು ಸಮಸ್ಯೆ. 28 ವರ್ಷ ಆಯ್ತಾ ಮೇಡಮ್? 28-29 ವರ್ಷ ಆಯ್ತಾ ನಿಮಗೆ ಸಮಸ್ಯೆ ಸ್ಟಾರ್ಟ್ ಆದಾಗ? ಸೊ ಆ ಟೈಮಲ್ಲಿ ಸ್ಟಾರ್ಟ್ ಆಗಿರೋ ಸಮಸ್ಯೆ, 35 ವರ್ಷ ವಯಸ್ಸು ಅವ್ರು ಇಲ್ಲಿ ಬಂದಾಗ. ಸೊ ನಿಮಗೆ ಟೋಟಲಿ ರಿಕವರಿ ಆಗಿ ಎಷ್ಟು ದಿನ ಆಯ್ತು ಮೇಡಮ್? 3 months ಅಲ್ಲಿ ಆಗುತ್ತೆ ಸರ್. ಕಂಪ್ಲೀಟ್ ಆಗಿ ರಿಕವರಿ ಆಗೋದಕ್ಕೆ 2.5 months ಅಲ್ಲಿ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ ಸರ್. ಏನು 6 ವರ್ಷದ ನೋವಿತ್ತಲ್ಲ, ಸಡನ್ ಆಗಿ ನನಗೆ ಒಂದಿನ ನಿದ್ದೆ ಮಾಡ್ಬೇಕಂತ ಮಲಗಿದಾಗ ಪೇನ್ ಇಲ್ಲ, ಟರ್ನ್ ಆಗೋಕೆ ಆ ಕಡೆ ಈ ಕಡೆ. ಇಷ್ಟು ಖುಷಿ ಆಗೋಯ್ತು ಅಂದ್ರೆ ಫುಲ್ ಮಿಡ್ ನೈಟ್ ಆಗಿದೆ, ಎಲ್ರಿಗೂ ಎಬ್ಸ್ಬಿಟ್ಟು ಹೇಳ್ತಾ ಇದೀನಿ ಆರಾಮಾಗಿ ನಿದ್ದೆ ಮಾಡ್ತಾ ಇದೀನಿ ಅಂತ. ನಂಗೆ ಏನಕ್ಕಂದ್ರೆ ಹೊರಗಡಕ್ಕೆ ಬರ್ತಾ ಇರಲಿಲ್ಲ ಸರ್. ಮಲಗೋದಕ್ಕೂ ಕಷ್ಟ, ಎದ್ದೇಳಕ್ಕೂ ಕಷ್ಟ, ಜೊತೆಗೆ ಟರ್ನ್ ಆಗ್ಬೇಕು ಅಂದ್ರೆ ಸ್ಟ್ರೈಟ್ ಮಲಗಿದ್ರೆ ಬಾಡಿ ಎಲ್ಲ ಪೇನ್ ಇರ್ತಿತ್ತು. ಸೊ ಲೆಫ್ಟ್ ಟರ್ನ್ ಆಗ್ಬೇಕಿತ್ತು. ನಾನು ಯಾವಾಗ್ಲೂ ಮಲಗಬೇಕಾದ್ರೆ ನನಗೇನಿಲ್ಲ ಅಂದ್ರೂ 25 minutes ಬೇಕಾಗಿತ್ತು ಸರ್. ಹಾಗಾಗಿ ಅವತ್ತು ಫಸ್ಟ್ ಅಡಿಗೆ ನನಗೆ ಗೊತ್ತಾಗಿದ್ದು ಅಂದರೆ ಪೇನ್ ಕಡಿಮೆ ಆಗಿತ್ತು, ಟರ್ನ್ ಆಗೋದಕ್ಕೆ ಈಸಿ ಆಯಿತು. ಇಷ್ಟು ಹಗುರವಾಗಿ ನಾನು 5 ವರ್ಷದ ಮೇಲೆ ಇವತ್ತು ಮಲಗ್ತಾ ಇದ್ದೀನಿ ಅಂತ ಅವತ್ತು ಫೀಲ್ ಆಗಿದೆ ಸರ್. ಇಲ್ಲಿಗೆ ಬಂದು ಹೋಗಿ 1 monthಲ್ಲೇ ಸರ್ ಅದೆಲ್ಲ ಚೇಂಜಸ್ ಆಗಿದೆ. ಯುರೇಕಾ ಮೊಮೆಂಟ್ಸ್ ಅಂತ. ಯುರೇಕಾ ಮೊಮೆಂಟ್ಸ್, ಆ ಮೊಮೆಂಟುಗೋಸ್ಕರ ಎಷ್ಟು ಪ್ರಯತ್ನ ಪಟ್ಟಿದೆ, ಆ ಮೊಮೆಂಟ್ ಸಿಕ್ತು ಆ ಮೊಮೆಂಟ್ಗೆ ಅಂತ. ನೀನು ಇಟ್ಟಿರ್ತಕ್ಕಂಥ ನಂಬಿಕೆ, ಭಗವಂತನ ಇಟ್ಟಿರ್ತಕ್ಕಂಥ ಭಕ್ತಿ, ಅವತ್ತು ಭಗವಂತ ತಥಾಸ್ತು ಅಂದಿದ್ದಾರೆ ಅನ್ನೋ ಥರ. ಖಂಡಿತವಾಗ್ಲೂ ಸರ್, ನಿಮ್ಮ ಮುಖಾಂತರ ನಮಗೆ ಹೆಲ್ಪ್ ಮಾಡಿದ್ವಿ ಸರ್. ಅಷ್ಟೆಲ್ಲ ನಾವು ಚೆಕ್ ಮಾಡಿಸಿದ್ವಲ್ಲ, ಎಲ್ಲೂ ಹೋಪ್ಸ್ ಇರಲಿಲ್ಲ, ಎಲ್ಲೂ ಸರಿಯಾಗಿ ಕೋಆರ್ಡಿನೇಷನ್ ಇರಲಿಲ್ಲ ನಮಗೆ. ಹಾಗಾಗಿ ಹೋಪ್ಸ್ ಲೈಫಲ್ಲೇ ಹೋಪ್ಸ್ ಹೋಗ್ಬಿಟ್ಟಿತ್ತು ಸರ್. ಆದರೂ ಏನೋ ಒಂದು ಕರ್ಮದ ಲೆಕ್ಕಾಚಾರ ನಮ್ದು ಕಳೀತಾ ಇದೆ ಅಂತ ಈ ತರ ಪಾಸಿಟಿವ್ ಮಾಡ್ಕೊಂಡು ಸುಮ್ಮನೆ ಇದ್ದೀವಿ. ಆ ಒಂದು ಸಮಯ ಬರ್ಬೇಕು ಮೇಡಮ್, ಅರಿಯೋಗಳಿಗೆ ಅಂತಾರಲ್ಲ, ಅವ್ರು ವಾಸಿ ಆಗ್ತಕ್ಕಂಥ ಒಂದು ಸಮಯ ಬರಬೇಕಾಗಿತ್ತು, ಬಂತು. ಮತ್ತೆ ಅದು ಲೈಫಲ್ಲಿ ಮತ್ತೆ ಇದು ಮರುಕಳಿಸ್ಬಾರ್ದು. ನೀವು ಮರುಕಳಿಸಲ್ಲ. ನೀವು ಹೆಂಗೆ ಈಗ ವೈಜ್ಞಾನಿಕವಾಗಿ ಮಾತಾಡೋಣ, ನಾವು ನಿಮ್ಗೆ ಅವಾಯ್ಡ್ ಮಾಡ್ತಕ್ಕಂಥ ಫುಡ್ ಎಲ್ಲ ಹೇಳಿದ್ವಿ. ನೀವು ಬೇಸಿಕಲಿ ನಿಮ್ಗೆ ಇದ್ದಿದ್ದು ಇನ್ಫ್ಲಮೇಟರಿ ಡಿಸೀಸು, ಅದು ಇನ್ಫ್ಲಮೇಷನೇ ಅದು. ಆಮೇಲೆ ಸ್ಪಾಂಡಿಲೋಸಿಸ್ ಇತ್ತು, ಮತ್ತು ಪ್ರಾಕ್ಸಿಮಲ್ ಮೈಲೋಪತಿಯಿಂದ ನಿಮಗೆ ವೀಕ್ನೆಸ್ ಇತ್ತು. ಮೂವ್ಮೆಂಟ್ ಮಾಡದೇ ಇರೋದ್ರಿಂದ ನಿಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಯು ಆರ್ ನಾಟ್ ಮೂವಿಂಗ್ ಬಿಕಾಸ್ ಆಫ್ ಪೇಯ್ನು. ಹಾಗಾಗಿ ಆ ವೀಕ್ನೆಸ್ ನಿಮಗೆ ಗೊತ್ತಾಗ್ತಾ ಇರಲಿಲ್ಲ. ವೀಕ್ನೆಸ್ ಇದೆ ಅಂತ ಅಂಡರ್ಲೈನ್ ಇತ್ತು, ಬಟ್ ಮೈಲ್ಡ್ ಆಗಿತ್ತು. ಹಂಗೆ ಬಿಟ್ಟರೆ ಆ ವೀಕ್ನೆಸ್ ಇನ್ನೂ ಕಂಟಿನ್ಯೂ ಆಗಿ ಜಾಸ್ತಿ ಆಗಿ ನಾಳೆ ಪೇಯ್ನ್ ಹೋದ್ರೂ ಕೂಡ ಕೈ ಕಾಲು ವೀಕ್ ಆಗಿ ಮೂವ್ಮೆಂಟ್ ಮಾಡೋಕ್ಕೆ ಬರ್ದಿರೋ ಥರ ಮೋಸ್ಟ್ಲಿ ಆಗಿದ್ದಿರ್ಬೋದು. ಆ ಥರ
ಇದಾಗಿ. ಬಟ್ ಬೈ ಗಾಡ್ಸ್ ಗ್ರೇಸ್ ಅಲ್ಲಿಗೆ ಅದು ಅರೆಸ್ಟ್ ಆಯಿತು, ಅಲ್ಲಿಂದ ಮೂಮೆಂಟ್ ರಿಕವರಿ ಆಯಿತು, ಪೇಯ್ನ್ ಕಡಿಮೆ ಆಯಿತು, ಮೂಮೆಂಟ್ ರಿಕವರಿ ಆಯಿತು, ಮತ್ತೆ ಸ್ಟ್ರೆಂತ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಎಸ್ ಸರ್. ಇವಾಗ ನಿಮ್ಗೆ ಯಾವ ಸ್ಟ್ರೆಂತ್ ಅಂದರೆ ನನಗೆ ಖುಷಿಯಾಗಿರೋದು ನೀವು ಡ್ಯಾನ್ಸ್ ಮಾಡ್ತಾ ಇದ್ದೀರಾ, ಎಸ್ ಸರ್. ಲಿಟ್ರಲಿ ಡ್ಯಾನ್ಸಿಂಗ್. ಎಸ್ ಸರ್. ಡ್ಯಾನ್ಸಿಂಗ್ ಸ್ಟೆಪ್ಸ್ ಎಲ್ಲ ಹತ್ತೋದಕ್ಕೆ ಇಡೋದಕ್ಕಂತೂ ಆಗ್ತಾನೆ ಇರಲಿಲ್ಲ. 6 ವರ್ಷ ಸ್ಟಾಪ್ ಆಗೋಗಿತ್ತು ಲಾಸ್ಟ್ ಸರ್. ವೀಕ್ ರಿಲೇಷನ್ಸ್ ಎಂಡಿಂಗ್ ವೀಡಿಯೋಸ್ ಮಾಡಿಸ್ಕೊಳ್ಳಿಲ್ಲ. ಅದು ನಿಧಾನಕ್ಕೆ ಇದು ಮಾಡೋ ತೊಂದರೆ ಇಲ್ಲ. ಸೊ ಫುಡ್ಡಲ್ಲಿ ನೀವು ಏನನ್ನ ಅವಾಯ್ಡ್ ಮಾಡ್ತಾ ಇದ್ರಿ ಮೇಡಮ್? ಲೈಕ್ ಎಲ್ಲ ತೊಗೊತಿದ್ರಿ ನೀವು, ನಾವು ಅವಾಯ್ಡ್ ಮಾಡ್ಬೇಕಂತ ಹೇಳಿರೋ ಏನು ತೊಗೊತಾ ಇದ್ರಿ ನೀವು? ಅವಾಯ್ಡ್ ಮಾಡಂತ ಹೇಳಿದ್ಯಾ, ಬಿಟ್ಟಿದ್ದು ಯಾವ್ದು ಅಂತಾನೆ ಸರ್? ಹಾ. ನೀವು ಗೋಧಿ ಫುಡ್ ಎಲ್ಲ ಚಪಾತಿ ಮುಂಚೆ ತಗೊಳ್ತಾ ಇದ್ರಿ ಚೆನ್ನಾಗಿ, ಚೆನ್ನಾಗಿರ್ಲಿಲ್ಲ ಅದೇ ಸರ್. ಸ್ವಲ್ಪ ತಗೊಳ್ತಿದ್ದೆ ಗೋಧಿ ತಗೊಳ್ತಾ ನಾನು. ಇದ್ರಿ ಬಟ್ ಈ ಬೇಕರಿ ಐಟಮ್ಸ್ ತಗೊಳ್ತಾ ಇದ್ದೆ ಸರ್. ಹ್ಮ್ ಕೇಕ್ ಎಲ್ಲ ಮನೇಲೆ ಮಾಡ್ಕೊಳ್ತಾ ಇದ್ದೆ. ಇವಾಗ ಪೇನ್ ಜಾಸ್ತಿ ಆಗಿದ್ದು ಅಂದ್ರೆ ಕೇಕ್ ಜಾಸ್ತಿ ತಿಂದಿದ್ದೆ ಸರ್. ಏನೋ ಒಂದು ಬರ್ತ್ಡೇ ಏನೋ ಇತ್ತು ಅಂದ್ಬಿಟ್ಟು ಕೇಕ್ ನ ಆಲ್ಮೋಸ್ಟ್ ಒಂದು 200 ಗ್ರಾಮ್ ಅಷ್ಟು ನಾನು ಒಬ್ಳೆ ತಿಂದ್ಬಿಟ್ಟಿದ್ದೆ. ಸೊ ಅವಾಗ ಪೇನ್ ಜಾಸ್ತಿ ಅವತ್ತೇ ಪೇನ್ ಜಾಸ್ತಿ ನಿಮ್ಗೆ ಗೊತ್ತಾಗಿಲ್ಲ ಅದರಿಂದ ಅಂತ? ಗೊತ್ತಾಗಿಲ್ಲ ಸರ್. ಇಲ್ಲಿ ಬಂದ್ವಿ ಅಲ್ವಾ, ಅವಾಗ 1-2-3 ಡೇಸ್ ಬ್ಯಾಕ್ ಸರ್. ಹ್ಮ್. ಅವಾಗ ನೀವು ಏನೇನು ಅವಾಯ್ಡ್ ಮಾಡಕ್ ಹೇಳಿದ್ರಿ ಅಲ್ವಾ, ಅವಾಗ್ಲೇ ಗೊತ್ತಾಯ್ತು. ಅವಾಗ ಗೊತ್ತಾಗಿದೆ ನಿಮಗೆ? ಓ ಇದರಿಂದ ನಾವು ಕೇಕ್ ತಿಂದಿದ್ದು ಲುಕ್ ಬ್ಯಾಕ್ ಮಾಡಿದಾಗ ನಿಮಗೆ ಗೊತ್ತಾಗಿದೆ. ಚಪಾತಿ ಗೋಧಿ ಫುಡ್ ಎಲ್ಲ ಸ್ಟಾಪ್ ಮಾಡಿದ್ದೀನಿ ಇವಾಗ ಸರ್. ಆಮೇಲೆ ಹಾಲು, ಟೀ, ಕಾಫಿ ಎಲ್ಲ ಸ್ವಲ್ಪ ಕುಡಿತಾ ಇದ್ದೆ. ಕಾಫಿ ಕುಡಿತಾ ಇದ್ದೆ ಮಿಲ್ಕ್ ಇಂದ. ಆಮೇಲೆ ಶುಗರ್ ಕಡಿಮೆ ಇತ್ತು, ಇವಾಗ ಶುಗರ್ ಸ್ಟಾಪ್ ಆಗಿದೆ. ಯಾವಾಗ್ಲಾದ್ರೂ ಒನ್ ಡೇ ಟೀ ಕಾಫಿ ಇಲ್ಲ, ಕುಡಿದಿದ್ದೀನಿ. ಕಂಪ್ಲೀಟ್ ಜೀರೋ ಮಾಡಿ, ಕಂಪ್ಲೀಟ್ ಜೀರೋ ಮಾಡಿ. ಮತ್ತೆ ಇನ್ಫ್ಲಮೇಷನ್ ಬೇಡ ನಮಗೆ, ಇನ್ಫ್ಲಮೇಟರಿ ಲೈಫ್ ಬೇಡ ನಮಗೆ. ಸಕ್ಸಸ್ಫುಲ್ ಲೈಫ್ ಆ್ಯಂಡ್ ಹ್ಯಾಪಿ ಲೈಫ್ ಬೇಕು, ಹೆಲ್ತಿ ಲೈಫ್ ಬೇಕು. ಸೊ ಹಾಗಾಗಿ ಸೊ ಅದೇ ಮೇಯ್ನ್ಲಿ ಆ ಫುಡ್ಡಿಂದನೇ ಬರೋದು ಕಾಯಿಲೆ. ವೈಜ್ಞಾನಿಕವಾಗಿ ನೋಡಿದರೆ ನಮಗೆ ಗೊತ್ತಿಲ್ಲದಂಗೆ ಅದಿರುತ್ತೆ. ಒಂದ್ಸರಿ ಅವೇರ್ನೆಸ್ ಸಿಕ್ಕಿದ ಮೇಲೆ ನೀವು ಕೂಡ ಅದನ್ನೆಲ್ಲ ಸ್ಟಾಪ್ ಮಾಡಿ. ಏನು ಅದು ಏನೇನೆಲ್ಲ ಸ್ಟಾಪ್ ಮಾಡೋಕ್ಕಂತ ಇರ್ತಾರೆ ಕಂಪ್ಯೂಟರ್ ಜೀರೋ ಮಾಡಿಕೊಂಡು ಮ್ಯಾನೇಜ್ ಮಾಡಿ. ಮತ್ತು ಮೇಡಮ್ ನಿಮಗೆ ಓಪ್ಸು ಬಂದಿದ್ದೆ ಮತ್ತೆ ನೀವು ಯಾವಾಗ ಇಲ್ಲಿ ಬಂದು 20 ಡೇಸ್ ಆದಮೇಲೆ ಪೇಯ್ನ್ ಬೆಟರ್ ಆಯ್ತು, ಆವಾಗ ಓಪ್ಸ್ ಬರೋಕ್ಕೆ ಆಯ್ತು? ಓಕೆ. ಹೋಪ್ಸ್ ವಿಡಿಯೋಸ್ ನೋಡುವಾಗ್ಲೇ ಇತ್ತು ಸರ್, ಬರ್ತಾ ಇತ್ತು. ಓಕೆ. ಎಷ್ಟೊಂದು ವಿಡಿಯೋಸ್ ಎಲ್ಲ ನೋಡಿದ್ವಿ. ತುಂಬಾ ತೊಂದರೆ ಇದ್ದವರು, ಅವ್ರು 10 ವರ್ಷ ಇದ್ದವ್ರಿಗೆಲ್ಲ ಕ್ಯೂರ್ ಆಗಿತ್ತಲ್ವಾ. ಆ ವಿಡಿಯೋಸ್ ನಾನು ನಿದ್ದೆ ಬರ್ದೇ ಇದ್ದಾಗೆಲ್ಲ ಎಲ್ಲ ವಿಡಿಯೋಸ್ ನೋಡಿದೀನಿ ಸರ್. ಆಲ್ಮೋಸ್ಟ್ ನನಗೆ ಯಾವಾಗ ಗೊತ್ತಾಯ್ತು ಯೂಟ್ಯೂಬ್ ಅಲ್ಲಿ ಇದು ನಿಮ್ದು ವಿಡಿಯೋಸ್ ಇರೋದು. ಇಲ್ಲಿ ಬರೋಕ್ಕಿಂತ ಮುಂಚೆ ಎಷ್ಟು ದಿನ ವಿಡಿಯೋ ನೋಡಿದ್ರು ಮೇಡಮ್? ನನಗೆ ನಾಳೆ ಬರ್ಬೇಕಿದ್ದಾಗಲೇ ಇವತ್ತು ನೈಟ್ ನಂಗೆ ವಿಡಿಯೋ ಸಿಕ್ಕಿದೆ. ಅವಾಗ ಗೊತ್ತಾಯ್ತು? ಯಾರು ಕಳಿಸಿದ್ರ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಯಾರಾದ್ರೂ ವಿಡಿಯೋ ಕಳಿಸಿದ್ರ ಅಥವಾ ನಿಮ್ಗೆ ಹೇಗೆ ಗೊತ್ತಾಯ್ತು? ನಾನೇ ಯೂಟ್ಯೂಬ್ ಜಸ್ಟ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ಪೇಜ್ ಅಲ್ಲೇ ಬಂದಿದೆ ಸರ್. ಸೊ ಅದಕ್ಕೇನೆ ಗಾಡ್ ಕಳಿಸಿದ್ದದು ಅಂತಾನೆ ನಾವು ಫಿಲಿಂ ಮಾಡಿದ್ದು. ಯಾಕಂದ್ರೆ ಕಂಪ್ಲೀಟ್ ಹೋಪ್ಸ್ ಹೋಗಿತ್ತು. ನೆಕ್ಸ್ಟ್ ಯಾವ್ದೋ ಒಂದು ಇಷ್ಟ ಇಲ್ದಿರೋ ಹಾಸ್ಪಿಟ್ಲಿಗೆ ಹೋಗೋ ಆಪ್ಷನ್ ಹೋಗ್ಬೇಕಾಗಿ ಬಂದಿತ್ತು. ಅವಾಗ ಜಸ್ಟ್ ಹಿಂಗ ಕುತ್ಕೊಂಡು ಮೊಬೈಲ್ ಯೂಟ್ಯೂಬ್ ಆನ್ ಮಾಡಿದ ತಕ್ಷಣ ಫಸ್ಟ್ ಪೇಜ್ ಅಲ್ಲೇ ಬಂದಿದೆ ಸರ್. ಅವತ್ತು ಯಾರೋ ಒಬ್ರು ಅಮ್ಮದು ನೀ ಪೇನ್ದು ಏನೋ ಅಂತ ನೋಡ್ತಾ ಇದ್ದಾಗ ನೀವು ಮಾತಾಡ್ತಾ ಇದ್ರಿ. ಬ್ರದರ್ಗೆ ನಾನು ತೋರಿಸ್ದೆ, ಬಂದ್ರು ಅಣ್ಣ, ಬಂದ ತಕ್ಷಣ ತೋರಿಸ್ದೆ. 1 ಮಿನಿಟ್ ಅಷ್ಟೇ ನೋಡಿದ್ದೆ ಸರ್ ಅವರು ವಿಡಿಯೋ. ಇಮಿಡಿಯೇಟ್ ಏನಿದೆ ಅಪಾಯಿಂಟ್ಮೆಂಟ್ ತಗೊಳಕ್ಕೆ ಏನಿದೆ ನಂಬರ್ ಇದೆ ಅಂತ ಇಸ್ಕೊಂಡು ಇಲ್ಲ ಫುಲ್ ನೋಡಿ ಒಂದ್ಸರಿ ಗೊತ್ತಾಗುತ್ತೆ. ಯಾಕಂದ್ರೆ ಬರೀ ಹೋಪ್ಸ್ ಹೋಗ್ಬಿಟ್ಟಿತ್ತಲ್ಲ ಸರ್ ಎಲ್ಲ ಕಡೆ ಆ ಥರ ಆಗಿ ಅಣ್ಣಗೆ ತೋರಿಸಿದ ತಕ್ಷಣ ಇಲ್ಲ ನನಗೆ ಡಾಕ್ಟರ್ ನೋಡಿದ್ರೆ ವಾಯ್ಸ್ ಬರ್ತಿದ್ದೆ. ಇದುವರೆಗೂ ಅದನ್ನೇ ಹೇಳೋದು, ಆ ಸರ್ಗೋಸ್ಕರನೇ ನಾವು ಅಲ್ಲಿ ಹೋಗೋದು, ಬೇರೆ ಏನಕ್ಕೆ ಇಲ್ಲ ಅಂತ ಯಾವಾಗಲೂ ಅದೇ ಹೇಳೋದು. ನಿಜವಾಗ್ಲೂ ಸರ್ ನೀವು ನೋಡಿದ್ರು ಕೂಡ ನಮ್ಗೆ ಅದೇ ವೈಬ್ಸೇ ಬರುತ್ತೆ. ನೀವು ಮಾತಾಡೋ ರೀತಿ ಸೆಕೆಂಡ್ ಟೈಮ್ ಬಂದಾಗ ನೀವು ನಮಗೆ ಒಂದು ಕಾನ್ಫಿಡೆನ್ಸ್ ಕೊಟ್ರಿ. ಅಷ್ಟು ಪೇನ್ ಇದ್ರೂ ಕೂಡ ಏನು ಚಿಂತೆ ಮಾಡಬೇಡಿ, ಎಲ್ಲ ಕ್ಯೂರೇಬಲ್ ಇರುತ್ತೆ, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ನೀವು ಒಂದು ಹೋಪ್ಸ್ ಕೊಟ್ರಿ. ಅವಾಗ ಸ್ವಲ್ಪ ಸಮಾಧಾನ. ನಂಬಿಕೆಯ ಜೀವನ, ನಂಬಿಕೆಯ ಜೀವನ. ಹಂಗಂತ ನಾವು ಫಾಲ್ಸ್ ಆಗಿ ನಂಬಾರ್ದು. ವೈಜ್ಞಾನಿಕವಾಗಿ ಬ್ಯಾಕಪ್ ಇರ್ತಕ್ಕಂಥ ಸತ್ಯಗಳನ್ನ ಅಷ್ಟೇ ನಂಬಬೇಕು. ಸೊ ಅದನ್ನು ಮಾಡೋದ್ರಿಂದ ವೆರಿ ಎಕ್ಸಲೆಂಟ್ ಮೇಡಮ್. ಸೊ ಸೂಪರ್, ವೆರಿ ಹ್ಯಾಪಿ ಅಬೌಟ್ ಯುವರ್ ಪ್ರೋಗ್ರೆಸ್. ನಿಮ್ಗಳಿಂದ ನಮಗೆ ನಿಜವಾಗ್ಲೂ ಹೆಲ್ಪ್ ಆಯಿತು. ಇವಾಗ ನಾನು ಲೈಫಲ್ಲಿ ನಡೀತಾ ಇದ್ದೀನಿ ಅಂದರೆ ಅದಕ್ಕೆ ನೀವೇ ಕಾಣಿಸ್ತಾರೆ ನಮ್ಮ ಕಡೆಯಿಂದ ನಿಮಗೆ. ಭಗವಂತನ ಆಶೀರ್ವಾದ ಮೇಡಮ್, ನಮ್ದೇನಿಲ್ಲ. ನಾವು ಯುವರ್ ಜಸ್ಟ್ ಒಂದು ಮುಲು ಮಾನವನ ಸೇವೆ ಅಂತ ಅಂತಾರಲ್ಲ ಮೇಡಮ್, ಅಷ್ಟೇ ನಳಿಲಿ ಸೇವೆ ಅಷ್ಟೇ ಮಾನವ ಕುಲಕ್ಕೆ. ನಾವು ಮಾನವ ಕುಲಕ್ಕೆ ನಾವು ಎಷ್ಟು ಏನು ಮಾಡೋಕ್ಕಾಗೋದಿಲ್ಲ. ಆ್ಯಕ್ಚುಲಿ ಪ್ರತಿಯೊಬ್ಬ ಮನುಷ್ಯನ ಹುಟ್ಟೋನು ಅದು ಏನೋ ಒಂದು ಸೇವೆ ಮಾಡಿ ಹೋಗ್ಬೇಕು. ಬಟ್ ಏನೋ ಒಂದು ಚೂರು ಅವಕಾಶ ಸಿಕ್ಕಾಗ ಅದನ್ನ ಉಪಯೋಗಿಸೋಣ ಅಂತ ಒಂದು ಇದು ಮಾಡ್ತೀವಿ ನಾವು ಅಷ್ಟೇ. ಓಕೆ ಮೇಡಮ್, ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವೀಕ್ಷಕರಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರ ಮೇಡಮ್? ಅವರೆಲ್ರಿಗೂ ಹೇಳೋದೇನೆಂದ್ರೆ, ಯಾರಿಗಾದ್ರೂ ಏನೇ ಪೇನ್ ಇದೆ ಅಂದರೆ ಈ ಥರ ಖಂಡಿತವಾಗ್ಲೂ ಇಲ್ಲಿ ಬನ್ನಿ, ಕ್ಯೂರ್ ಆಗುತ್ತೆ. 200%, 100 ಅಲ್ಲ 200% ಗ್ಯಾರಂಟಿ ನಾನು ಕೊಡ್ತೀನಿ. ಯಾಕಂದರೆ ನನ್ನ ಕೆಲವೊಂದು ವಿಡಿಯೋಸ್ನ ನಾನು ಸರ್ಗೆ ಶೇರ್ ಮಾಡ್ತೀನಿ, ನೀವು ನೋಡ್ಬೋದು. ವಾಕ್ ಸ್ಟೈಲ್ ಹೇಗಿತ್ತು ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಯಾರೂ ನಂಬೋಕ್ಕಾಗ್ತಾ ಇಲ್ಲ. ಅಷ್ಟು ಒಳ್ಳೆ ಡಯಟ್ ಇದ್ದು ಕೂಡ ಏನಕ್ಕೂ ಆಗಿರುತ್ತೆ. ಅಷ್ಟು ಪೇನ್ ಇದ್ದಾಗ ನನಗೆ ಇಲ್ಲಿ ಬಂದು 2-3 ಮಂತ್ಸಲ್ಲಿ ಕಂಪ್ಲೀಟಾಗಿ ಕ್ಯೂರ್ ಆಗೋಗಿದೆ. ಇವತ್ತು ಆರಾಮಾಗಿ ನಡೀತಾ ಇದ್ದೀನಿ, ಆರಾಮಾಗಿ ಡ್ಯಾನ್ಸ್ ಎಲ್ಲ ಮಾಡ್ತೀನಿ, ಓಡಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಸರ್ ಕಾರಣ, ಈ ಹಾಸ್ಪಿಟ್ಲ್ ಕಾರಣ. ಖಂಡಿತವಾಗ್ಲೂ ಯಾರಿಗೆಲ್ಲ ಪೇನ್ ಇದೆ ಒಂದ್ಸರಿ ವಿಸಿಟ್ ಮಾಡಿ.
ಆಮೇಲೆ ಹೋಪ್ಸ್ ಕಳ್ಕೊಬೇಡಿ. ಸ್ಟಾರ್ಟಿಂಗ್ ಬಂದಾಗ ಏನಾದರೂ ಪೇನ್ ಜಾಸ್ತಿ ಆಯಿತು ಅಂದರೆ ಒಳಗಡೆ ಇದ್ದಂಥ ಪ್ರಾಬ್ಲಮ್ಸ್ ಸ್ವಲ್ಪ ಹೊರಗೆ ಬಂದು ಕ್ಯೂರ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಯಾರು ಹೆದರ್ಕೋಬೇಡಿ, ಬಂದು ಚೆನ್ನಾಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಎಲ್ರಿಗೂ, ಯಾಕಂದರೆ ನಂತರ ನೋವಲ್ಲಿ ಇದ್ದಿರೋರಿಗೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ನನಗೆ ಈ ವಿಡಿಯೋ ಸಿಕ್ಕಿರಲಿಲ್ಲ ಅಂದರೆ ನಾನು ಮತ್ತೆ ಬೆಡ್ ಸಿಕ್ಕಾಗಿರ್ತೀನೇನೋ ಅಂತ ನನಗೆ ಅನಿಸ್ತಾ ಇತ್ತು. ಹಾಗಾಗಿ ನೀವು ಎಲ್ರಿಗೂ ಶೇರ್ ಮಾಡ್ತಾ ಇದ್ರಿ ಅಂದರೆ ನಿಮ್ಮಿಂದ ಅದೊಂದು ಪುಣ್ಯದ ಒಂದು ಸೇವೆ ಆಗುತ್ತೆ. ಅವರು ಆರಾಮಾದರೆ ನಿಮ್ಗೆ ಆ ಪುಣ್ಯ ನಿಮಗೂ ಕೂಡ ಬರುತ್ತೆ. ಹಾಗಾಗಿ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಸರ್. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಮೈಕ್ ಇಟ್ಕೊಂಡು ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವೀಕ್ಷಕರಿಗೆ? ಜಸ್ಟ್ ಒಂದು ಬಿಟ್ಸ್ ಯಾರು ಸ್ವಲ್ಪ ಶೈ ಇದ್ದಾರೆ ಹಂಗೆ ಅಲ್ಲಿ ಅಲ್ಲಿ ಕೂತು ಹೇಳಿ ಸರ್. ಹಂಗೆ ಹೇಳಿ ಕಮ್ಮಿ ಸರ್. ಹೋಪ್ಸ್ ಆಕ್ಚುಲಿ ಹೋಪ್ಸ್ ಬಹಳ ಕಳ್ಕೊಂಡಿದ್ದೀನಿ ಸರ್. ಹೋಪ್ಸ್ ಕಳ್ಕೊಂಡ್ಮೇಲೆ ಸರ್ ನಿಮ್ಮನ್ನ ನೋಡಿದ್ಮೇಲೆ ನಮಗೊಂದು ಕೈಂಡ್ ಆಫ್ ಇದು ಬಂತು. ಏನು ಆ ಹೋಪ್ಸ್ ಸುಮ್ಮನೆ ಬರ್ಲಿಲ್ಲ ಸರ್. God has sent. ಅದು ನಮಗೆ ಆ ತರ ಒಂದು ಸುಮ್ಮನೆ ಬರ್ಲಿಲ್ಲ. ಆಮೇಲೆ 20 days ಆದ್ಮೇಲೆನೆ ಅದು ಸರಿ ಹೋಗ್ಲಿಕ್ಕೆ ಶುರು ಆಯ್ತಲ್ವಾ. ನಮಗೊಂದು ಎಲ್ಲಿ ಎಷ್ಟು 6 ವರ್ಷದಿಂದ ಓದಾಡಿದ್ರು ಕೂಡ ನಮ್ಗೆ ಎಲ್ಲಿ ಸಿಕ್ಕಿರ್ಲಿಲ್ಲ, ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ತಿರ್ಲಿಲ್ಲ. ಯಾರು ಅದನ್ನ ಡಯಾಗ್ನೋಸ್ ಮಾಡ್ತಾ ಇರಲಿಲ್ಲ, ಹಿಡಿಯೋಕೆ ಆಗ್ತಿರ್ಲಿಲ್ಲ. ಮಣಿಪಾಲ್ ಎಲ್ಲ ಹಾಸ್ಪಿಟಲ್ ಹೋದ್ವಿ, ಮಹಾವೀರ್ ಜೈನ್ ಹೋದ್ವಿ, ರಾಮಯ್ಯ ಹೋದ್ವಿ. ಅಲ್ಲೆಲ್ಲದಕ್ಕೂ ನಮಗೆ ಅಲ್ಲಿ ಸಿಕ್ಕಿರೋದು ಏನಂದ್ರೆ ಜಸ್ಟ್ ಟೆಸ್ಟ್ ಮಾಡಿ 2-3 ಲಕ್ಷ ಖರ್ಚು ಮಾಡಿ, ಬಟ್ ದೇರ್ ವಾಸ್ ನೋ ಸೊಲ್ಯೂಷನ್. ಟೆಸ್ಟ್ ಮಾಡಕ್ಕೆ ಎಷ್ಟು ಲಕ್ಷ ಖರ್ಚು ಮಾಡಿದ್ರಿ? 3 lakh ಖರ್ಚು ಮಾಡಿದ್ವಿ. ಟೆಸ್ಟ್ ಮಾಡೋದು, ಟೆಸ್ಟಿಂಗ್, ಬ್ರೈನ್ ಟೆಸ್ಟಿಂಗ್, ನರ್ವ್ಸ್ ಟೆಸ್ಟಿಂಗ್, ಅದು ಸ್ಕ್ಯಾನ್, ಇದು ಸ್ಕ್ಯಾನ್ ಅಂತ MRI ಸ್ಕ್ಯಾನ್ ಇದೆಲ್ಲ ಮಾಡಿಸಿದ್ವಿ. ಆವಾಗ್ಲೂ ಕೂಡ ನಮಗೆ ಅದೆಲ್ಲ ಹೋದ ಮೇಲೆ ನಿಮಾನ್ಸ್ ಹೋಗಿ ಎಲ್ಲರೂ ಇದನ್ನೇ ಹೇಳ್ತಾ ಇದ್ರು. ಫೈನಲಿ ನಮಗೆ ಗಾಡ್ ಕನ್ಫರ್ಮ್ ಮಾಡಿದ್ರು ಇಲ್ಲಿ ಹೋದ್ರೆ ಸರಿ ಹೋಗುತ್ತೆ ಅಂತ. ಯಾವಾಗ ಇಂಜೆಕ್ಷನ್ಸ್ ಆಯಿತು ಅವಾಗ ಹೋಪ್ಸ್ ಬಂತು. ಆಮೇಲೆ 20 days ಕಂಪ್ಲೀಟ್ 0 ಆಗಿ ಬಂದರು. ಅಂದರೆ ಮತ್ತೆ ಮಾತಾಡೋಕ್ಕೆ ಆಗಲಿಲ್ಲ, ಅಡ್ಡಾಡೋಕ್ಕೆ ಆಗಲಿಲ್ಲ, ಎದ್ದೇಳೋಕ್ಕಾಗಲಿಲ್ಲ. ಆದಮೇಲೂ ಕೂಡ ನಾವು ಹೋಪ್ಸ್ ಕಳ್ಕೊಳ್ಳಿಲ್ಲ ನಿಮ್ಮ ಮೇಲೆ. ಯಾಕಂದರೆ ಆ ಒಂದು ಎನ್ವೈರ್ಮೆಂಟ್ ಇಲ್ಲಿ ನಾವು ನೋಡಿದ್ವಿ. ನಿಮ್ಮ ಸ್ಟಾಫ್ಸ್ ಬಿಹೇವಿಯರ್ ಆಗಲಿ, ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡೋದಾಗಲಿ, ಇಂಜೆಕ್ಷನ್ಸ್ ಫಸ್ಟ್ ಡೇನೇ ನೀವು ಡಯಾಗ್ನೋಸ್ ಮಾಡದೇ ಇಂಜೆಕ್ಷನ್ ಕೊಟ್ಟು ಅದು ನಮಗೆ 100% ಹೋಪ್ಸ್ ಅನ್ನು ತಗೊಂಡು. ಯಾಕಂದ್ರೆ ಯಾರು ಇದುವರೆಗೂ ಟ್ರೀಟ್ಮೆಂಟ್ ಕೊಡ್ತಾ ಇರಲಿಲ್ಲ ಕರೆಕ್ಟಾಗಿ, ಟ್ರೀಟ್ಮೆಂಟೇ ಸ್ಟಾರ್ಟ್ ಮಾಡ್ತಿಲ್ಲ. ಸೊ ಆ ಟೈಮಿಗೆ ನೀವು ಇಂಜೆಕ್ಷನ್ ಸ್ಟಾರ್ಟ್ ಮಾಡಿದೆ, ಅಲ್ಲಿ ಎಲ್ಲೆಲ್ಲಿ ಪೇನ್ ಇದೆ ಅಲ್ಲೆಲ್ಲ ಇಂಜೆಕ್ಷನ್ ಮಾಡಿದ್ರಲ್ಲ, ಅಲ್ಲಿ ಹೋಪ್ಸ್ ಬರ್ತದೆ. ಇನ್ಫ್ಲಮೇಟರಿ ಕಂಡೀಷನ್ ಅಂತಾನೆ ಡಯಾಗ್ನೋಸಿಸ್ ಮಾಡಿದ್ವಿ. ಯಾಕಂದ್ರೆ ಲಾಟ್ ಆಫ್ ಇನ್ಫ್ಲಮೇಷನ್ ವಿ ಕುಡ್ ಸಿ ಇನ್ ಯುವರ್ ಫೇಸ್, ಅಷ್ಟು ಇನ್ಫ್ಲಮೇಷನ್ ಇತ್ತು. ಸೊ ಹಂಗಾಗಿನೇ ಒನ್ಸ್ ವಿ ಸ್ಟಾರ್ಟೆಡ್ ಓಝೋನ್ ಥೆರಪಿ ಆ್ಯಂಡ್ ವಾಟೆಲ್ಲ ಅದರ ಥರ ಪ್ರೊಡೋಥರ ಇಂಜೆಕ್ಷನ್ಸ್ ಕೊಟ್ಟಿದ್ದು, ಮತ್ತು ನಾವು ಬೇರೆ ಡ್ರಿಪ್ಗಳೆಲ್ಲ ಹಾಕಿದ್ದು, ವೈಟಮಿನ್ ಸಿ ಡ್ರಿಪ್ಪು. ಅದರಲ್ಲಿ ನಿಮಗೆ ಇನ್ಫ್ಲಮೇಷನ್ ಯಾವಾಗ ಕಡಿಮೆ ಆಗ್ಸ್ಟಾರ್ಟ್ ಆಯಿತು ಅವಾಗ ನಿಮಗೆ ಬಂತು. ಲೈಕ್ ಅಂಡರ್ಲೈಯಿಂಗ್ ರೂಟ್ ಕಾಸ್ ಬಂದು ಅದನ್ನೇ, ಮೇಲೆ ವಿಮೆ ಕಾಲ್ ಡಿಫ್ರೆಂಟ್ ನೇಮ್ಸ್, ರೂಟ್ ಕಾಸ್ ಬಂದು ಅದೇ ಇರುತ್ತೆ ಅಂತ. ಸೊ ನಮ್ಮ ಪ್ರೊಫೆಸರು ಆಕ್ಟರ್ ಸಮಂತ ಟ್ರೀಟ್ಮೆಂಟ್ ಕೊಟ್ಟಾಗ ಮೊನ್ನೆ ವಿಡಿಯೋ ಹಾಕಿದ್ನಲ್ಲ, ಅದು ಡಾಕ್ಟರ್ ಮಿತ್ರ ಬಸು ಚಿಲ್ಲರ್ ಅಂತ. ಲೈಕ್ ದ ಹೋಲ್ ವರ್ಲ್ಡ್ ವಾಸ್ ಲೈಕ್ ಮಾಕಿಂಗ್ ಟ್ರೀಟ್ಮೆಂಟ್ ಮೆಥಡಾಲಜೀಸ್ ಅಂಡ್ ಆಲ್. ಬಟ್ ಲೈಕ್ ಫೈನಲಿ ಶಿ ಗಾಟ್ ವೆಲ್. ಶಿ ರೀಸೆಂಟ್ಲಿ ಗಾಟ್ ಮ್ಯಾರಿಡ್ ಆಲ್ಸೋ. like she is really living very healthy life and successful life. ಅದಕ್ಕೆ ಇರ್ತಕ್ಕಂಥ ಅವರು ವಾಸಿ ಆಗಿರ್ತಕ್ಕಂಥ ಇದ್ದಿರ್ತಕ್ಕಂಥ ಪಿತಾಮಹ ನನಗೆ ಹೇಳಕ್ಕೆ ಹೆಮ್ಮೆ ನಮ್ಮ ಪ್ರೊಫೆಸರ್ ಡಾಕ್ಟರ್ ಮಿತ್ರ ಬಸು ಚಿಲ್ಲರ್. ಈಸ್ ಫಾದರ್ ಆಫ್ 2017 ಮಿಸ್ ವರ್ಲ್ಡ್ ಮಾನಸಿ ಚಿಲ್ಲರ್. ಅವ್ರ ಫಾದರ್ ಮುಂಬೈ, ಅವ್ರ ಫಾದರು. ಥ್ಯಾಂಕ್ ಯು. ಸೊ ಹಂಗಾಗಿ ಅವ್ರು ಏನು ಪ್ರೋಟೋಕಾಲ್ ಅಂದರೆ ಲೈಕ್ ಡಯಾಗ್ನೋಸಿಸ್ ಅನ್ನೋದು ಬಂದು ಇಟ್ ನೀಡ್ ನಾಟ್ ಬಿ ಲೈಕ್ ಅಕ್ಯೂರೇಟ್ ಆದ್ಮೇಲೆ ನಾವು ಕೊಡ್ತೀವಿ ಅಂತ. ಲೈಕ್ ರಾಂಗ್ ಆ್ಯಂಡ್ ಡಯಾಗ್ನೋಸಿಸ್ ಅಲ್ಲ, ಲೈಕ್ ರೂಟ್ ಕಾಸಲ್ಲಿ ಇರ್ತಕ್ಕಂಥದ್ದು ಇನ್ಫ್ಲಮೇಷನ್. ಸೊ ಇನ್ಫ್ಲಮೇಷನ್ ವಿ ನೀಡ್ ನಾಟ್ ಗೆಟ್ ದ ಫೈನ್ ಟ್ಯೂನ್ ಡಯಾಗ್ನೋಸಿಸ್. ಇದು ಗೊತ್ತೇ ಆಗಬೇಕು, ಇದು ಗೊತ್ತಾದ್ಮೇಲೆ ನಾವು ಇದು ಮಾಡೋಕ್ಕಾಗತ್ತೆ ಅಂತ ನಾವು ಇದು ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ಹಾಗಾಗಿ ಟ್ರೀಟ್ಮೆಂಟ್ ಇದೆಯಲ್ಲ ಸರ್, ಎಂಡ್ ಟು ಎಂಡ್ ಅದು ಸಿಸ್ಟಮ್ಯಾಟಿಕ್ ವೇನಲ್ಲಿ ಕೊಡ್ತಾ ಇದ್ದೀವಿ ನಾವು. 8 ದಿನ ಏನು ಎಲ್ಲ ಸಿಸ್ಟಮ್ಯಾಟಿಕ್ ವೇನಲ್ಲಿ ಇತ್ತು. ಡಾಕ್ಟರ್ಸ್ ಬಂದು ವಿಸಿಟ್ ಮಾಡೋದು, ಮಾತಾಡೋದು, ಹೇಗಿದೆ ಅವ್ರು ಸ್ವಲ್ಪ ವಾಕ್ ಮಾಡಿದ್ರೆ ಅವ್ರಿಗಿಂತ ಇವರೆಲ್ಲ ಖುಷಿ ಆಗ್ತದೆ. ಎಲ್ಲರೂ ಖುಷಿ ಆಗ್ತದೆ. ಒಬ್ಬರನ್ನೊಬ್ರು ಕರೆದು ನೋಡ್ತಾ ಇದ್ದಾರೆ. ಅಂದ್ರೆ ಆ ತರ ಕಂಡೀಷನ್ ಇತ್ತಲ್ವಾ, ನಾನು ನೋಡಿದ್ರು ಎಲ್ರಿಗೂ ಬೇಜಾರಾಗಿತ್ತು ಆ ಟೈಮಲ್ಲಿ. ಚಿಕ್ಕ ವಯಸ್ಸಲ್ಲಿ ಈ ತರ ಆಗ್ತಿದೆಯಲ್ಲ ಅಂತ. ಸೊ ಹಾಗಾಗಿ ಎಲ್ಲ ಸ್ಟಾಫ್ ತುಂಬಾ ಖುಷಿ ಪಟ್ಟರು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಸೂಪರ್ ಮೇಡಮ್. ಥ್ಯಾಂಕ್ ಯು.